ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಓಂ ವಿಷ್ಣುಪಾದ ಕೃಷ್ಣ ಪ್ರೇಷ್ಠಾಯ ನಮಸ್ತೆ ಗುರಸೆ ಗಾಯಾಂಚದಾನಿವಿಂದವಾದೋಪಾದಾರ್ಥ ವರ್ಣಾಶಂ ಪ್ರಚಾರ. ಹರೇ ಕೃಷ್ಣ. ಇವತ್ತಿನ ಶ್ಲೋಕ ಸಂಖ್ಯೆ 24. 23ನೇ ಶ್ಲೋಕದಲ್ಲಿ ಆ ಒಬ್ಬ ಯೋಗಿ, ಮಿಶ್ರ ಯೋಗಿ ಅಂದ್ರೆ ಮಿಶ್ರ ಅಂದ್ರೆ ಭಕ್ತಿಯನ್ನ ಮಿಶ್ರ ಮಾಡಿರುವಂತಹ ಒಬ್ಬ ಅಭ್ಯಾಸಿ, ಯೋಗಾಭ್ಯಾಸಿ ಹೇಗೆ ಸಮಯವನ್ನ ಊಹಿಸಿ ಅಥವಾ ಯೋಚನೆ ಮಾಡಿ ಆ ಸಮಯಕ್ಕೆ ತಕ್ಕುದಾಗಿ ದೇಹತ್ಯಾಗ ಮಾಡ್ತಾನೆ. ಅದಕ್ಕೆ ಅನುಗುಣವಾಗಿ ಅವನಿಗೆ ಎಲ್ಲಿಗೆ ಹೋಗ್ಬೇಕು, ಯಾವ ಜಾಗಿಗೆ ಹೋಗ್ಬೇಕು ಅಂತ ಹೇಳಿ ರಿಸಲ್ಟ್ ಸಿಗ್ತದೆ. ಅದಕ್ಕೆ ಅಕಾರ್ಡಿಂಗ್ಲಿ ಅದೇನು ಅಂತ ಹೇಳಿ ಈ ಶ್ಲೋಕದ ಮುಖಾಂತರ ನಮಗೆ ಅರ್ಥ ಆಗ್ತದೆ. ಉತ್ತರಾಯಣ ಮತ್ತು ದಕ್ಷಿಣಾಯದಲ್ಲಿ ಶರೀರ ತ್ಯಾಗ ಮಾಡುವಂತ ವಿಚಾರ. 24ನೇ ದೇಹತ್ಯಾಗ ಮಾಡುವಂತ ವಿಚಾರ. 24ನೇ ಶ್ಲೋಕ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. ನಾವಿದಕ್ಕೆ ಕ್ವಾಲಿಫಿಕೇಶನೇ ಇಲ್ಲ. ನಮಗೆ ಕ್ವಾಲಿಫಿಕೇಶನ್ ಇಲ್ಲ, ನಮಗೆ ಸಾಧ್ಯವಿಲ್ಲ. ಯಾವುದು ಈ ಉತ್ತರಾಯಣವನ್ನು ಕಾಯುವುದು, ಶುಕ್ಲ ಪಕ್ಷದಲ್ಲಿ ದೇಹತ್ಯಾಗ ಮಾಡುವಂಥದ್ದು ಹೇಗೆ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ಅಷ್ಟು ಸಾಧನೆ ಮಾಡಲಿಕ್ಕೆ ಈ ಕಾಲದಲ್ಲಿ ಸಾಧ್ಯವೇ ಇಲ್ಲ. ಆದ ಕಾರಣ ಇಂತಹ ಯೋಗ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಆದ ಕಾರಣ ನಮಗೆ ಅಂತ ಯೋಗ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಭಕ್ತಿ ಯೋಗ ಕೆಳಗೆ ಅಂತಲ್ಲ. ಇಂಥ ಯೋಗಗಳು ಬೆನಿಫಿಟ್ ಸಿಗುದು ಯಾವಾಗ ಅಂತ ಹೇಳಿದ್ರೆ ಭಕ್ತಿ ಇದ್ರೆ ಮಾತ್ರ. ಉದಾಹರಣೆಗೆ ಉತ್ತರಾಯಣ ಅಂತ ಹೇಳುವುದಕ್ಕೆ ಯಾರಿಗಾದ್ರೂ ಗೊತ್ತಾ ಅರ್ಥ ಏನು ಅಂತ ಹೇಳಿ? ಆಚಾರ್ಯರು ಇನ್ನೊಂದು ಅರ್ಥ ಕೊಡ್ತಾರೆ. ಈ ಉತ್ತರಾಯಣ ಅಂತ ಹೇಳೋದಕ್ಕೆ ನ್ಯಾಚುರಲ್, ಸಹಜವಾದ ಅರ್ಥ ಏನು? ಏನು ಯಾರಾದ್ರೂ ಗೊತ್ತಾ? ಅದು ಸಂಕ್ರಾಂತಿ ಜನವರಿ ಜನವರಿಯಿಂದ ಜನವರಿ ಸಂಕ್ರಾಂತಿ 15ರಿಂದ ಜುಲೈ 15ರವರೆಗೆ ಅಂತ ಇಟ್ಕೊಳ್ಬೋದು. ಜನವರಿ ಮಧ್ಯದಿಂದ ಜುಲೈ ಮಧ್ಯದ ತನಕ ಎಲ್ಲಿಗೆ ಹೋಗುದು? ಉತ್ತರಕ್ಕೆ ಹೋಗುವಂಥದ್ದು. ಯಾವುದು? ಸೂರ್ಯನ? ಹೌದು. ಹಾ, ಅದಕ್ಕೆ ಉತ್ತರಾಯಣ ಅಂತ ಹೇಳಿದ್ರು. ಆಚಾರ್ಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು ನಾರಾಯಣ ಅಂತ ಕೇಳಿದಿರಲ್ಲ? ನಾರಾಯಣ ಅಂತ ಕೇಳಿದಿರ? ಕೃಷ್ಣನ ಇನ್ನೊಂದು ಹೆಸರು ನಾರಾಯಣ ಅಂತ ಕೇಳಿದೆ. ಅದೇ ರೀ ಉತ್ತರಾಯಣ ಅಂತ ಕೂಡ ಅವನದ್ದೇ ಹೆಸರು. ಉತ್ತರೆಯ ಗರ್ಭಕ್ಕೆ ಹೋದವನು ಯಾರು? ಪರೀಕ್ಷಿತ ಮಹಾರಾಜರನ್ನ ರಕ್ಷಣೆ ಮಾಡಲಿಕ್ಕೆ ಉತ್ತರೆಯ ಗರ್ಭಕ್ಕೆ ಪ್ರವೇಶಿಸಿದವನು ಯಾರು? ಕೃಷ್ಣ. ಅವನೇ ಉತ್ತರಾಯಣ. ಆದ ಕಾರಣ ಭಕ್ತರಿಗೆ ಉತ್ತರಾಯಣ ಅಂತ ಹೇಳಿದ್ರೆ ಕೃಷ್ಣನ ನೆನಪು ಮಾಡಿದ್ರೆ ಅದೇ ಉತ್ತರಾಯಣ. ಅದು ಯಾವ ಉತ್ತರಾಯಣ ಆಗ್ಲಿ, ದಕ್ಷಿಣಾಯನ ಆಗ್ಲಿ. ಆದ ಕಾರಣ ಭಕ್ತರಿಗೆ ಲಾಭ ಏನು ಅಂತ ಹೇಳಿದ್ರೆ, ನಾವೀಗಾಗಲೇ ಓದಿದ್ದೀವಿ. ಶ್ರೀಲ ಪ್ರಭುಪಾದರು ನಮಗೆ ಖಾತರಿ ಮಾಡಿದ್ದಾರೆ, ನೀವು ಇಷ್ಟು ಸಾಧನೆ ಮಾಡಿದರೆ ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತೇನೆ. ಅದೇ ನಮಗೆ ಅದು ಕೃಪೆ ಮಾತ್ರ, ಕೃಪೆ ಬಲ. ನಾವು ಕೃಪಾ ಬಲ, ನಮಗೆ ಬೇರೆ ಯಾವ ಬಲ ಸಹ ಇಲ್ಲ. ನಮ್ಮಲ್ಲಿ ಏನು ಶಕ್ತಿ ಇಲ್ಲ. ಎಷ್ಟೇ ನಾವು ಏನೇ ಮಾಡಲಿ ನಮಗೆ ಏನು ಶಕ್ತಿ ಇಲ್ಲ. ನಾವು ಶುದ್ಧ ಭಕ್ತರ ಬಲದಲ್ಲಿ ನಾವಿರುವುದಷ್ಟೇ. ಶುದ್ಧ ಭಕ್ತರು ಭಗವಂತರ ಬಲದಲ್ಲಿರುವುದು. ಆದ ಕಾರಣ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡ್ಬೇಕು ನಾವು. ಯಾಕೆ ಸೀರಿಯಸ್ ಅಂತ ಹೇಳಿ, ಬೇರೆ ಯಾವ ಯೋಗ ಮಾರ್ಗವೂ ನಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ. ಮಾಡಿದ್ರೆ ಅದರಲ್ಲಿ ಏನು ಬೆನಿಫಿಟ್ ಸಿಗ್ತದೆ ಅಂತ ನಮ್ಗೇನು ಶ್ಯೂರಿಟಿ ಇಲ್ಲ. ಆದ ಕಾರಣ ಭಕ್ತಿಯನ್ನು ಮಾತ್ರ ಶ್ರೇಷ್ಠ. ಅದು ಯಾವ ಯುಗದಲ್ಲಿ ಆದರೂ ಭಕ್ತಿಯೇ ಶ್ರೇಷ್ಠ. ಆ ಭಕ್ತಿಯನ್ನು ಮಾತ್ರ ತಗೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಉತ್ತರೆಯ ಗರ್ಭಕ್ಕೆ ಪ್ರವೇಶಿಸಿದ ಕೃಷ್ಣ ನಮ್ಮೆಲ್ಲರ ಹೃದಯಕ್ಕೆ ಪ್ರವೇಶಿಸಿ ಮರಣ ಕಾಲದಲ್ಲಿ ನಮಗೆ ಭಗವಂತ ಕೃಷ್ಣನದ್ದೇ ನೆನಪು ಆಗುವ ಹಾಗೆ ಮಾಡಿ ಗೋಲೋಕ ಪ್ರಾಪ್ತಿ, ಕೃಷ್ಣನ ನಿರಂತರ ಸೇವೆ, ನಿತ್ಯ ಸೇವೆಯ ಪ್ರಾಪ್ತಿ ಆಗ್ತದೆ. ಅದರಲ್ಲಿ ಏನು ಸಂಶಯ ಇರಬಾರದು. ಉದಾಹರಣೆಗೆ ಒಂದು ಎಲ್ಲಿಗೋ ಹೋಗ್ಬೇಕು ನಾವು ಅಂತ ಇಟ್ಕೊಳ್ಳುವ. ಇಲ್ಲಿಂದ ಎಲ್ಲಿಗೂ ಹೋಗ್ಬೇಕು ಅಂತ ಹೇಳಿ ಗಾಡಿ ಹತ್ತುತ್ತೇವೆ. ಆ ಗಾಡಿ ಹತ್ತುವಾಗ ಆ ಗಾಡಿಯಲ್ಲಿ ನಮಗೆ ಒಂದು ಸ್ವಲ್ಪ ಸಂಶಯ ಇದ್ರೆ ನಮಗೆ ಹೆದರಿಕೆ ಆಗತ್ತೆ. ನಮ್ಗೆ ಖಂಡಿತ ತಗೊಂಡೋಗ್ತದೆ. ಎಲ್ಲ ಟೈರ್ ಕರೆಕ್ಟ್ ಇದೆ, ಪೆಟ್ರೋಲ್ ಕರೆಕ್ಟ್ ಇದೆ, ಎಲ್ಲ ಚೆಕ್ ಮಾಡಿ ಹೌದು ಕರೆಕ್ಟ್ ಕರ್ಕೊಂಡು ಹೋಗ್ತದೆ ಅಂತ ನಮ್ಗೆ ಖಂಡಿತ ಆಯ್ತು. ಅದೇ ರೀತಿಯಲ್ಲಿ ಇಲ್ಲಿ ಶಾಸ್ತ್ರ ಪ್ರಮಾಣ,
ಹೇಗೆ ನಾವು ಗಾಡಿಯನ್ನ ಟೈರು ಸರಿ ಇದೆಯಾ, ಗಾಳಿ ಸರಿ ಇದೆಯಾ, ಪೆಟ್ರೋಲ್ ಫುಲ್ ಇದೆಯಲ್ಲ ಚೆಕ್ ಮಾಡ್ತೀವಲ್ಲ, ಅದೇ ರೀತಿ ನಮಗೆ ಭಗವಂತನ ಧಾಮಕ್ಕೆ ಭಕ್ತರ ಮುಖಾಂತರ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು ಶಾಸ್ತ್ರ ಪ್ರಮಾಣ ತಕೊಂಡ್ರೆ ಏನು ಸಂಶಯ ಬರುವುದಿಲ್ಲ. ಆದ ಕಾರಣ ಇಲ್ಲಿ ಕೊಟ್ಟಿರುವಂತ ಶ್ಲೋಕವನ್ನ ಚೆನ್ನಾಗಿ ಅರ್ಥ ಮಾಡೋದು ಯಾಕೆ ಅಂತ ಹೇಳಿದ್ರೆ, ನಮಗೆ ಇದಷ್ಟು ಸುಲಭ ಸಾಧ್ಯ ಅಲ್ಲ, ಸಾಧ್ಯ ಇದ್ದವರು ಮಾಡಿಯೂ ಶೂರ್ ಇಲ್ಲ. ಆದ ಕಾರಣ ನಮಗೆ ಬೆಸ್ಟ್ ಅಂತ ಹೇಳಿದ್ರೆ ಶಿಲ ಪ್ರಭುಪಾದರಂತಹ ಆಚಾರ್ಯರು ಕೊಟ್ಟಂತ ಭಕ್ತಿ. ಮುಂದೆ ಹೋಗ್ತೀನಿ. ಅಗ್ನಿಹಿ, ಅಗ್ನಿ ಅಂದ್ರೆ ಅಗ್ನಿ, ಜ್ಯೋತಿಹಿ ಪ್ರಕಾಶ, ಅಹಹ ಅಂದ್ರೆ ಹಗಲು, ಶುಕ್ಲ ಅಹೋರಾತ್ರಿ ಅಂತ ಹೇಳ್ತಾರೆ. ಅಹಹ ಅಂತ ಹೇಳಿದ್ರೆ ಹಗಲು, ಶುಕ್ಲ ಅಂತ ಹೇಳಿದ್ರೆ ಶುಕ್ಲ ಪಕ್ಷ. ಶುಕ್ಲ ಪಕ್ಷ ಅಂದ್ರೆ ಯಾವುದು? ಹುಣ್ಣಿಮೆ, ಹುಣ್ಣಿಮೆ ಅಲ್ಲ, ಹುಣ್ಣಿಮೆಯಿಂದ ಶುಕ್ಲ ಅಮಾವಾಸ್ಯೆವರೆಗೆ. ಅಂತ ಹೇಳಿದ್ರೆ ಏನು, ಕೃಷ್ಣ ಅಂದ್ರೆ ಏನು? ಕೃಷ್ಣ ಅಂದ್ರೆ ಅಮಾವಾಸ್ಯೆ. ಹುಣ್ಣಿಮೆಯಿಂದ ಕೃಷ್ಣ ಅಂದ್ರೆ ಅಮಾವಾಸ್ಯೆ ಕಪ್ಪು, ಶುಕ್ಲ. ಕಪ್ಪು. ಕಪ್ಪು ಹ, ಶುಕ್ಲ ಅಂದ್ರೆ ಬಿಳಿ. ಬಿಳಿ. ಹ, ಹುಣ್ಣಿಮೆಯಿಂದ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಹೋಗೋದೇನು? ಕೃಷ್ಣ ಪಕ್ಷ. ಕೃಷ್ಣ ಕೃಷ್ಣ ಹುಣ್ಣಿಮೆಯಿಂದ ಅಮಾವಾಸ್ಯಕ್ಕೆ ಬರುದು ಶುಕ್ಲ. ಶುಕ್ಲ ಪಕ್ಷ. ಖಂಡಿತವಾ? ಹೌದು. ನೀವ್ ಹಂಗ್ ಕೇಳಿದ್ರೆ ಡೌಟ್ ಬಂದ್ಬಿಡುತ್ತೆ. ಚೆಕ್ ಮಾಡಿ ಇನ್ನೊಂದ್ಸಲ, ಕೃಷ್ಣ ವರ್ಷ, ಕಣ್ಣು ಸರಿ ನೋಡಿ ಯಾವುದು ಅಂತ ಹೇಳಿ. ಯಾರಿಗೆ ಗೊತ್ತಿದೆ ಕೃಷ್ಣ ವರ್ಷ, ಯಾವುದು ಕೃಷ್ಣ ಪಕ್ಷ? ಇನ್ನೊಂದ್ಸಲ ಹೇಳಿ. ಕತ್ತಲೆಯ ಕಡೆಗೆ ಹೋಗುದು ಯಾವುದು? ಅದಕ್ಕೆ ಕೃಷ್ಣ ಪಕ್ಷ ಅಂತ ಹೇಳುದು. ಕತ್ತಲೆಯ ಕಡೆಗೆ ಹೋಗುವಂತದ್ದು ಕೃಷ್ಣ ಪಕ್ಷ, ಬೆಳಕಿನ ಕಡೆಗೆ ಹೋಗುವಂತದ್ದು ಶುಕ್ಲ ಪಕ್ಷ. ಹುಣ್ಣಿಮೆಯಿಂದ ಅಮಾವಾಸ್ಯೆ ತನಕ ಹೋಗುದು ಕೃಷ್ಣ ವರ್ಷ. ಅಮಾವಾಸ್ಯೆ ತನಕ ಹೋಗುದು ಅಂದ್ರೆ ಕತ್ತಲೆಗೆ ಹೋಗುದು ಕೃಷ್ಣ ಪಕ್ಷ. ಕೃಷ್ಣ ವರ್ಷ. ಹಾ, ಕರೆಕ್ಟ್ ಆಯ್ತು. ಈಗ ಆಗ ಉಲ್ಟಾ ಇತ್ತು, ಅದಕ್ಕೆ ಕೇಳಿದ್ರು. ಸರಿ, ನೆನಪಿರ್ಬೋದಲ್ಲ ಈಗ, ಸುಲಭ ನೆನಪಿಡ್ಲಿಕ್ಕೆ. ಕತ್ತಲೆಯ ಕಡೆಗೆ ಹೋಗುದು ಅಂದ್ರೆ ಅಮಾವಾಸ್ಯೆ ಕಡೆಗೆ ಹೋಗುದು ಕೃಷ್ಣ. ಆ ಕೃಷ್ಣ ಅಲ್ಲ ಇದು. ಕೃಷ್ಣ ಅಂತ ಹೇಳಿದ್ರೆ ಕಪ್ಪು, ಕೃಷ್ಣನ ಬಣ್ಣ ಕಪ್ಪಲ್ಲ, ಅದಕ್ಕೆ ಕಪ್ಪಿನ ಕಡೆಗೆ ಅಂದ್ರೆ ಅಮಾವಾಸ್ಯೆ ಕಡೆಗೆ ಹೋಗುವಂಥದ್ದು ಕೃಷ್ಣ ಪಕ್ಷ. ಬಿಳಿಯ ಕಡೆಗೆ ಅಂದ್ರೆ ಹುಣ್ಣಿಮೆ ಕಡೆಗೆ ಹೋಗುವಂಥದ್ದು ಶುಕ್ಲ. ಅದೇ ರೀತಿಯಲ್ಲಿ ವೇದಗಳಲ್ಲಿ ಕೂಡ ಇದೆ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ, ಕೇಳಿರ್ಬಹುದು ನೀವು. ಆಯ್ತು, ಮುಂದೆ ಹೋಗ್ತೀನಿ. ಶುಕ್ಲ ಪಕ್ಷ. ಷಟ್ ಮಾಸಾಹ, ಷಣ್ಮಾಸ ಅಂತ ಹೇಳಿದ್ರೆ 2 ಸಂಧಿ. ಷಟ್ ಅಂದ್ರೆ 6 ತಿಂಗಳು. ಯಾವುದು 6 ತಿಂಗಳು? ಉತ್ತರಾಯಣಂ. ಸೂರ್ಯನು ಉತ್ತರದಲ್ಲಿ ಹೋಗುವಾಗ, ತತ್ರ ಅಲ್ಲಿ, ಪ್ರಯಾತಾಹ ಗತಿಸುವವರು, ದೇಹತ್ಯಾಗ ಮಾಡುವವರು ಎಲ್ಲಿ ಹೋಗ್ತಾರೆ? ಗಚ್ಚಂತಿ ಹೋಗುತ್ತಾರೆ. ಬ್ರಹ್ಮ ಪರತರನಲ್ಲಿಗೆ, ಬ್ರಹ್ಮವಿದ ಪರಾತ್ಪರರನ್ನು ತಿಳಿದ ಜನರು. ಸುಲಭ ಅರ್ಥ ಆಗ್ತದೆ. ಉತ್ತರಾಯಣದಲ್ಲಿ ಯೋಗಿ ಕುಳಿತುಕೊಂಡು ದೇಹತ್ಯಾಗ ಮಾಡಿದ್ರೆ ಸಡನ್ ಡೆತ್ ಅಲ್ಲ, ಕೂತ್ಕೊಂಡು ದೇಹತ್ಯಾಗ ಮಾಡಿದ್ರೆ ಸಡನ್ ಡೆತ್ ಆದ್ರೂ ಆಗ್ತದೆ, ಇಲ್ಲ ಅಂತಲ್ಲ. ಈ ರೀತಿ ಮಾಡಿದ್ರೆ ಎಲ್ಲಿ ಹೋಗ್ತಾರೆ? ಬ್ರಹ್ಮವಿದ ಅಂದ್ರೆ ಬ್ರಹ್ಮನ ಕಡೆಗೆ ಹೋಗ್ತಾರೆ, ಅಂದ್ರೆ ಭಗವಂತನ ಕಡೆಗೆ ಹೋಗ್ತಾರೆ. ಭಗವಂತನ ಕಡೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಆ ಯೋಗಿ ಏನು ಸಾಧನೆ ಮಾಡಿದರೆ ಅದಕ್ಕೆ ಅನುಗುಣವಾಗಿ ಯಥಾ ಮಾಂ ಪ್ರಪದ್ಯಂತೆ. ಯಾವ್ದು ಮಾಡಿದರೆ ನನಗೆ ಬ್ರಹ್ಮ ಐಕ್ಯ ಮಾಡಬೇಕು ಅಂತ ತಿಳ್ಕೊಂಡ್ರೆ ಬ್ರಹ್ಮ ಐಕ್ಯ ಆಗ್ತದೆ. ನನಗೆ ಭಗವಂತನನ್ನ ಕಣ್ಣಿಗೆ ಕಣ್ಣು ನೋಡಬೇಕು ಅಂತ ಹೇಳಿದ್ರೆ ಭಗವಂತನ ದರ್ಶನ ಆಗ್ತದೆ. ಆದರೆ ಜನರಲಿ ಯೋಗಿಗಳು ಯಾರು ನನಗೆ ಸೇವೆ ಮಾಡಬೇಕು ಅಂತ ಹೇಳುದಿಲ್ಲ ಭಗವಂತನದ್ದು. ಎಲ್ಲಿ ಕೂಡ ಸೇವೆ ಮಾಡ್ತೇನೆ ನಾನು ಅಂತ ಹೇಳೋದು ಕಮ್ಮಿ ಯೋಗಿಗಳು. ಅದಕ್ಕೂ ಭಕ್ತಿ. ಅದ ಕಾರಣ ಆ ಯೋಗಿಗಳಲ್ಲಿ ಭಕ್ತಿ ಪ್ರಾಧಾನ್ಯತೆ ಇದ್ರೆ, ಸೇವೆ ಮಾಡಬೇಕು ಅಂತ ಇದ್ರೆ ಅವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಎಲ್ಲಿ ಸೇವೆ ಅಂತ ಮನಸ್ಸಲ್ಲಿ ಬಂತು ಆಗ ವೈಕುಂಠ ಲೋಕ ಪ್ರಾಪ್ತಿ ಜಾಸ್ತಿಯಾಗಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪರಬ್ರಹ್ಮನನ್ನು ಬಲ್ಲವರು ಅಗ್ನಿದೇವತೆಯ ಪ್ರಭಾವದ ಕಾಲದಲ್ಲಿ, ಬೆಳಕಿನಲ್ಲಿ, ಹಗಲು ಶುಭ ಕ್ಷಣದಲ್ಲಿ, ಶುಕ್ಲ ಪಕ್ಷದಲ್ಲಿ, ಉತ್ತರಾಯಣದ 6 ಮಾಸಗಳಲ್ಲಿ ಈ ಜಗತ್ತನ್ನು ಬಿಟ್ಟು ಪರಬ್ರಹ್ಮನನ್ನು ಸೇರುತ್ತಾರೆ. ಇದೆಲ್ಲ ಸೂಚನೆಗಳು. ಆ ದೇಹತ್ಯಾಗ ಆಗುವಾಗ ಇದೆಲ್ಲ ಬೇಕು. ಇದೆಲ್ಲ ಇದ್ರೆ ಏನಾಗ್ತದೆ? ಬೆಳಕಿನಲ್ಲಿ ಇರಬೇಕು, ಹಗಲಿರಬೇಕು, ಅಗ್ನಿದೇವತೆಯ ಪ್ರಭಾವದ ಕಾಲದಲ್ಲಿ ಇರಬೇಕು, ಆಮೇಲೆ ಶುಭ ಕ್ಷಣದಲ್ಲಿ ಇರಬೇಕು, ಶುಕ್ಲ ಪಕ್ಷದಲ್ಲಿ ಇರಬೇಕು, ಉತ್ತರಾಯಣದಲ್ಲಿ ಇರಬೇಕು. ನಮಗೆ ಯಾರಿಗಾದ್ರೂ ಗ್ಯಾರಂಟಿ ಉಂಟಾ ಹೀಗೆಲ್ಲ ಆದಿತ್ತು ಅಂತೇಳಿ? ಅಂತ ಸಾಧನೆಯೂ ಮಾಡಲಿಲ್ಲ. ಯಾರಾದ್ರೂ ಹೇಳ್ತೀರಾ ನನಗೆ ಈಗ ಆದಿತು, ನನ್ನ ದೇಹತ್ಯಾಗ ಈ ಸಮಯದಲ್ಲಿ, ಇಲ್ಲಿ ಹೇಳಿದಂತಹ ಉತ್ತರಾಯಣ, ಆಮೇಲೆ ಶುಕ್ಲ ಪಕ್ಷ, ಶುಭ ಮುಹೂರ್ತ, ಬೆಳಕಿರುವಾಗ, ಹಗಲು ಕಾಲದಲ್ಲಿ,
ಅಗ್ನಿಯ ಪ್ರಭಾವ ಇರುವಾಗ ಸಾಧ್ಯ ಉಂಟಾ? ಗ್ಯಾರಂಟಿ ಏನಿಲ್ಲ. ಯಾವಾಗ ಯಾವಾಗ ಮರಣ ಬರ್ತದೆ ಯಾರಿಗೂ ಗೊತ್ತು. ಆದ ಕಾರಣ ಅನುದಿನವೂ ಭಗವಂತನ ಕೃಷ್ಣನ ನಾಮಸ್ಮರಣೆ ತುಂಬಾ ಅಗತ್ಯ ನಮಗೆಲ್ರಿಗೂ. ಅದು ಬಿಟ್ಟರೆ ಬೇರೆ ಯಾವುದಿಲ್ಲ ನಮಗೆ. ಇದು ಯಾರಿಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಬೇರೆ ಸಾಧಕರು ಕುಳಿತುಕೊಂಡು ತುಂಬಾ ವರ್ಷಾನುಗಟ್ಟಲೆ ಯೋಗ ಮಾಡ್ತಾರಲ್ಲ, ಗಂಟೆಗಟ್ಟಲೆ ವರ್ಷಾನುಗಟ್ಟಲೆ ಈ ಇದಕ್ಕೆಲ್ಲ ಹೋಗಿ, ಎಲ್ಲಿಗೆ ಉತ್ತರ ಭಾರತದಲ್ಲಿರುವಂತಹ ದೊಡ್ಡ ದೊಡ್ಡ ಹಿಮಾಲಯ ಪರ್ವತ, ಈ ರೀತಿಯ ಪರ್ವತದಲ್ಲಿ, ಅಥವಾ ದಕ್ಷಿಣ ಭಾರತದಲ್ಲಿ ಇರುವಂತಹ ಕೆಲವು ಪರ್ವತ, ಅಲ್ಲೆಲ್ಲ ಹೋಗಿ ಗುಹೆಯಲ್ಲಿ ಕೂತಿ ಸಾಧನೆ ಯಾರು ಮಾಡ್ತಾರೆ ಅಂತ ಸಾಧಕರಿಗೆ ಹೇಳಿರುವಂತಹ ವಿಚಾರ ಇದು. ನಮಗಲ್ಲ. ಅಂತಹ ಸಾಧಕರು ನಾವು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಾಧಕರಿಗೆ ಗ್ಯಾರಂಟಿ ಕೂಡ ಇಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಸಾಧನೆ ಮಾಡಿ ಭಗವಂತನ ಧಾಮ ಸೇರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದು ಗ್ಯಾರಂಟಿ ಇಲ್ಲದ ಕಾರಣ ಅದೊಂದು ವಿಪರ್ಯಾಸ. ಆದ ಕಾರಣ ಇದಕ್ಕೆ ಹೇಳ್ತಾ ಇರುವಂಥದ್ದು, ಯೋಗಿಗಳಾಗ್ಲಿ, ಕರ್ಮಿಗಳಾಗ್ಲಿ, ಜ್ಞಾನಿಗಳಾಗ್ಲಿ, ಅವರಿಗೆ ಏನಿದೆ ಮನಸ್ಸಲ್ಲಿ, ಏನಿದೆ ಅವರಿಗೆ ಭಗವಂತನ ಸೇವೆ ಮಾಡಬೇಕು ಎಂಬ ಭಾವ ಇಲ್ಲ. ಅವರಿಗೆ ಭಗವಂತನ ಸೇವೆ ಮಾಡಬೇಕು ಅಂತ ಹೇಳುವ ಭಾವ ಇಲ್ಲದ ಕಾರಣ ಅವರನ್ನು ದಡ್ಡರು ಅಂತ ಹೇಳ್ತಾರೆ. ನಾವು ಇಲ್ಲಿದ್ದುಕೊಂಡು ಯಾರು ಭಕ್ತಿ ಮಾಡಿ ಭಗವಂತನ ಸೇವೆ ಮಾಡಬೇಕು ಅಂತ ತಿಳ್ಕೊಳ್ತಾರೆ ಅವರು ಖಂಡಿತವಾಗಿ ಬುದ್ಧಿವಂತರು. ಯಾಕೆಂತ ಹೇಳಿದ್ರೆ ಭಗವಂತನ ಸೇವೆಯೇ ಶ್ರೇಷ್ಠ, ಸೇವೆಯೇ ಶ್ರೇಷ್ಠ, ಸೇವೆಯೇ ಶ್ರೇಷ್ಠ. ಭುಕ್ತಿ ಮುಕ್ತಿ ಸಿದ್ಧಿಕಾಮಿ ಸಕಲಿಯ ಶಾಂತ. ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಚರಿತಾಮೃತದಲ್ಲಿ ಯಾರು ಹೇಳ್ತಾರೆ? ಯಾರು ಚೈತನ್ಯ ಚರಿತಾಮೃತ ಬರೆದಿದ್ದು? ತುಂಬಾ ಪ್ರಾಯ ಆಗುವಾಗ ಬರೆದಿದ್ದವರು ಯಾರಿಗಾದ್ರೂ ಗೊತ್ತಾ? ಚೈತನ್ಯ ಚರಿತಾಮೃತ ಬರೆದಿರುವಂಥದ್ದು ಯಾರು ಅಂತ ಹೇಳಿ ಹೇಳಿ ಬೇಗನೆ. ಕೃಷ್ಣ ಕವಿರಾಜ ದಾಸ. ಕೃಷ್ಣದಾಸ ಕವಿರಾಜ, ಕರೆಕ್ಟ್ ಮಾತಾಜಿ, ಧನ್ಯವಾದಗಳು. ಅಲ್ಲಿ ಏನ್ ಬರೆದಿದ್ದಾರೆ ಅಂತ ಹೇಳಿದ್ರೆ, ಭುಕ್ತಿ ಅಂದ್ರೆ ಭೋಗ ಮಾಡ್ಲಿಕ್ಕೆ ಇಚ್ಛೆ ಪಡುವವರು ಭೋಗ ಮಾಡ್ತಾ ಮಾಡ್ತಾ ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ. ಸೇವೆ ಅಂತ ಹೇಳಿದ್ರೆ ಆ ಭೋಗಕ್ಕೋಸ್ಕರ ಸೇವೆ ಅಷ್ಟೇ, ಅಥವಾ ಬೇರೆ ಯಾವ್ದಾದ್ರು ದೇವತೆಗಳಿಗೆ ಮಾಡುವಂಥದ್ದು, ಇದರೆಲ್ಲ ಮಾಡ್ತಾರೆ, ಕರ್ಮಿಗಳು ಅಂತ ಹೇಳ್ತಾರೆ. ನಾನು ಎಲ್ಲಿಗೆ ಹೋಗ್ತೇನೆ, ತಿರುಪತಿಗೆ ಹೋಗ್ತೇನೆ, ನಂಗೆ ಸಿಕ್ಕಿದ್ದ ದುಡ್ಡಿನಲ್ಲಿ ಅರ್ಧ ಕೊಡ್ತೇನೆ, ನೆಕ್ಸ್ಟ್ ಅದರ 3 ಪಟ್ಟು ಕೊಡಪ್ಪ ಅಂತ ಕೇಳ್ತೀನಿ ನಾವು. ಇದು ಕರ್ಮಿಗಳ ಮೆಂಟಾಲಿಟಿ. ಕರ್ಮಿಗಳಿಗೆ ಏನಿದೆ? ಭೋಗ ಮಾಡುವ ಆಸೆ. ಜ್ಞಾನಿಗಳಿಗೆ ಏನಿದೆ? ಬ್ರಹ್ಮ ಮುಕ್ತಿ, ಬ್ರಹ್ಮ ಐಕ್ಯ, ಭೋಗ ಆಸೆ. ಆಮೇಲೆ ಅಷ್ಟಾಂಗ ಯೋಗಿಗಳಿಗೆ ಏನಿದೆ? ಅಷ್ಟಾಂಗ ಯೋಗಿಗಳಿಗೆ ಸಿದ್ಧಿಯ ಆಸೆ. ಭುಕ್ತಿ ಮುಕ್ತಿ ಸಿದ್ಧಿಕಾಮಿ ಸಕಲಿ ಅಶಾಂತ. ಅವರಿಗೆ ಶಾಂತಿ ಇಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಶಾಂತಿ ಯಾವಾಗ ಸಿಗುದು? ಈಗ ನನಗೆ ತಲುಪೋ ಜಾಗಕ್ಕೆ ತಲುಪುದಿದ್ರೆ ಯಾವತ್ತಾದ್ರೂ ಶಾಂತಿ ಉಂಟಾ? ಮಾತಾಜಿ, ಈಗ ನೀವು ಯೋಚನೆ ಮಾಡಿ, ಪ್ರಭುಗಳೇ ನೀವು ಯೋಚನೆ ಮಾಡಿ, ನೀವು ಎಲ್ಲಿಗೋ ಪ್ರಯಾಣ ಬೆಳೆಸಿದ್ದೀರಿ. ಉದಾಹರಣೆಗೆ ಈಗ ಮೊನ್ನೆ ಏನೋ ಯುದ್ಧ ಎಲ್ಲ ಆಯ್ತಲ್ಲ, ಆ ಯುದ್ಧದ ಸಮಯದಲ್ಲಿ ಎಷ್ಟೆಲ್ಲ ಕಷ್ಟ ಆಗಿದೆ ಅಲ್ವ. ಈಗ ಉದಾಹರಣೆಗೆ ನಾವು ಆ ಯುದ್ಧದ ಸಮಯದಲ್ಲಿ ಇಲ್ಲಿಂದ ಶ್ರೀಲಂಕಾ ಬೇಡ, ಇಲ್ಲಿಂದ ಅಮೆರಿಕಕ್ಕೆ ಹೋಗ್ತೇವೆ ಅಂತ ತಿಳ್ಕೊಳ್ಳೋಣ. ಇಲ್ಲಿಂದ ಅಮೆರಿಕಕ್ಕೆ ಹೋಗ್ತೇವೆ ಅಂತ ತಿಳ್ಕೊಳ್ಳೋಣ. ಮಧ್ಯದಲ್ಲಿ ಯುದ್ಧ ಆಯ್ತು, ಅಮೆರಿಕಕ್ಕೆ ಹೋಗದೆ ಬೇರೆ ಯಾವುದೋ ಒಂದು ರಾಷ್ಟ್ರದಲ್ಲಿ ಇಳಿಸಿದ್ರು, ಅಲ್ಲಿ ಉಳಿಯುವಂತಹ ವ್ಯವಸ್ಥೆ ಆಯ್ತು ಅಂತ ಇಟ್ಕೊಳ್ಳೋಣ. ನೆಮ್ಮದಿ ಇದೆಯಾ? ಖುಷಿ ಇದೆಯಾ? ಇಲ್ಲ. ಯಾಕೆಂದ್ರೆ ಅವರ ಉದ್ದೇಶ ಅದಾಗಿರ್ಲಿಲ್ಲ. ಅವರ ಉದ್ದೇಶ ಅಮೆರಿಕಕ್ಕೆ ತಲುಪಬೇಕು ಅಂತ ಹೇಳಿ. ಆದ ಕಾರಣ ನಮ್ಮ ಆತ್ಮಕ್ಕೆ ಗೊತ್ತು ನಮಗೆ ಎಲ್ಲಿ ತಲುಪಬೇಕು ಅಂತ ಹೇಳಿ. ಆತ್ಮಕ್ಕೆ ಗೊತ್ತುಂಟು, ನನಗೆ ಈ ಮನೋಬುದ್ಧಿ ಅಹಂಕಾರಕ್ಕೆ ಗೊತ್ತಿಲ್ಲ. ಆದ ಕಾರಣ ಮನೋಬುದ್ಧಿ ಅಹಂಕಾರದಲ್ಲಿರುವ ಕಾಮನೆಯಿಂದ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಇಲ್ಲೇ ಸಾಕಪ್ಪ, ಇಲ್ಲೇ ಎಂಜಾಯ್ ಮಾಡು, ಅಲ್ಲಿ ಎಂಜಾಯ್ ಮಾಡು ಅಂತ ಹೇಳ್ತಾ ಉಂಟು. ಅದು ಮನೋಬುದ್ಧಿ ಅಹಂಕಾರ ಏನ್ ಹೇಳ್ತಾ ಉಂಟು? ಇಲ್ಲೇ ಉಂಟಲ್ಲ, ಎಂಜಾಯ್ ಮಾಡು, ಸ್ವಲ್ಪ ಮುಂದೆ ಹೋಗಿ ಅಲ್ಲೇ ಎಂಜಾಯ್ ಮಾಡು, ಇನ್ನು ಸ್ವಲ್ಪ ಆಚೆ ಹೋಗಿ ಇನ್ನೊಂದು ಎಂಜಾಯ್ ಸಿಗ್ತದೆ. ಅದು ಯಾವ್ದು ಎಂಜಾಯ್ಮೆಂಟು? ಕರ್ಮ, ಜ್ಞಾನ, ಆಮೇಲೆ ಯೋಗ. ಈ ಎಂಜಾಯ್ಮೆಂಟ್ ಯಾವತ್ತಿನವರೆಗೆ ನಮ್ಮ ಮನಸ್ಸಲ್ಲಿದೆ, ನಮಗೆ ಭಕ್ತಿಯಲ್ಲಿ ಬೇರೂರ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಭಕ್ತಿ ಸಿಕ್ಕಿದ್ರೆ ಮಾತ್ರ ನಮಗೆ ಪರ್ಮನೆಂಟ್ ಜಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ನಾವು ಅನ್ಕೊಂಡ ಜಾಗ ಅದು ನಿಜವಾಗಿ, ಅಂದ್ರೆ ಆತ್ಮ ಅನ್ಕೊಂಡ ಜಾಗ ಯಾವುದು? ಭಗವಂತನ ಧಾಮ, ಭಗವಂತನ ಸೇವೆ. ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಭಕ್ತಿ ಮಾರ್ಗ ಒಂದೇ. ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ನನಗೆ ಅಲ್ಲಲ್ಲಿ ಆಸೆ ಇಲ್ಲ. ನನಗೆ ಅಲ್ಲಿ ಬೀಳ್ತೇನೆ, ಇಲ್ಲಿ ಬೀಳ್ತೇನೆ, ಅಲ್ಲಿ ಹೋಗ್ತೇನೆ, ಇಲ್ಲಿ ಹಾಕ್ತೇನೆ, ಏನಿಲ್ಲ. ನನಗೆ ಅದೇ ಆಸೆ ಯಾವುದು? ಕೃಷ್ಣನ ಸೇವೆ ಒಂದೇ ಆಸೆ. ಆ ಡಿಸೈರ್ ನಮಗಿರ್ಬೇಕು. ಆ ಡಿಸೈರ್ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕಾಗ್ತದೆ. ಆದ್ರೆ ಇಲ್ಲಿ ಹೇಳಿರುವಂಥದ್ದು ಯೋಗಿಗಳಿಗೆ. ಭಾವಾರ್ಥ: ಅಗ್ನಿ, ಬೆಳಕು, ಹಗಲು ಮತ್ತು ಶುಕ್ಲ ಪಕ್ಷಗಳನ್ನು ಹೆಸರಿಸಿದಾಗ
ಆತ್ಮದ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವ ಅಧಿದೇವತೆಗಳು ಇವುಗಳ ಮೇಲಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಗ್ನಿಯ ಅಧಿದೇವತೆ, ಬೆಳಕಿನ ಅಧಿದೇವತೆ, ಹಗಲಿನ ಅಧಿದೇವತೆ, ಶುಕ್ಲ ಪಕ್ಷದ ಅಧಿದೇವತೆ. ನನಗೆ ಯಾರು ಯಾರು ಅಂತ ಗೊತ್ತಿಲ್ಲ, ಆದರೆ ಅಷ್ಟೇ ತಿಳ್ಕೊಳ್ಳೋಣ. ಅಗ್ನಿಯ ಅಧಿದೇವತೆ, ಬೆಳಕಿನ ಅಧಿದೇವತೆ, ಹಗಲಿನ ಅಧಿದೇವತೆ, ರಾತ್ರಿ. ಹಗಲಿಗೂ ಒಂದು ದೇವರಿದ್ದಾರೆ, ರಾತ್ರಿಗೂ ಒಂದು ದೇವರಿದ್ದಾರೆ. ಆ ದೇವರೇ ಯಾರು? ಯಾರು? ಎಲ್ಲರ ದೇವರು ಯಾರು? ಭಗವಂತ ಕೃಷ್ಣ. ಅವನನ್ನು ನೆನೆಸಿದರೆ ಇವರಿಗೆಲ್ಲರಿಗೂ ಲಾಭ. ಮರಣಕಾಲದಲ್ಲಿ ಮನಸ್ಸು ಮನುಷ್ಯನನ್ನು ಒಂದು ಹೊಸ ಬದುಕಿನ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಮರಣಕಾಲದಲ್ಲಿ ಮನಸ್ಸು ಮನುಷ್ಯನನ್ನು ಒಂದು ಹೊಸ ಬದುಕಿನ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಆ ಮನಸ್ಸು ಯಾವ ರೀತಿ ಇದೆ ಆ ರೀತಿಯಲ್ಲಿ ನೆಕ್ಸ್ಟ್ ಜಾಗ ಸಿಗ್ತದೆ. ಆಕಸ್ಮಿಕವಾಗಿ ಆಗಲಿ, ವ್ಯವಸ್ಥೆ ಮಾಡಿಕೊಂಡಾಗಲಿ, ಮೇಲೆ ಹೇಳಿದ ಕಾಲದಲ್ಲಿ ದೇಹವನ್ನು ಬಿಟ್ಟ ಮನುಷ್ಯನಿಗೆ ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಸೇರುವುದು ಸಾಧ್ಯವಾಗುತ್ತದೆ. ನೋಡಿ, ಭಗವಂತನ ಸೇವೆ ಇಲ್ಲ ಇಲ್ಲಿ. ಆದ ಕಾರಣ ಇದಕ್ಕೇನು ಹೇಳ್ತಾರೆ? ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಸೇರುವುದಕ್ಕೆ ಏನು ಹೇಳ್ತಾರೆ? ಯಾರಾದ್ರೂ ಗೊತ್ತಾ? ಆಕಸ್ಮಿಕ ಆದ್ರೂ ಕೂಡ ರಿಸ್ಕ್ ನೋಡಿ ಎಷ್ಟಿದೆ ಅಂತ. ಕೃಷ್ಣನ ಸೇವೆ ಮಾಡಲಿಲ್ಲ ಅಂದ್ರೆ ಬ್ರಹ್ಮಜ್ಯೋತಿಯಲ್ಲಿ ರಿಸ್ಕ್ ಆಗಿ ಲ್ಯಾಂಡ್ ಆಗ್ಲಿಕ್ಕೂ ಸಾಧ್ಯತೆ ಉಂಟು. ಎಂತ ಹೇಳ್ತಾರೆ? ಅದು ವಿಮಾನ ಹೋಗ್ತಾ ಇರುವಾಗ ಪೆಟ್ರೋಲ್ ಖಾಲಿ ಆಯ್ತಲ್ಲ ಅಂತ ಹೇಳಿ ನೀರಿನಲ್ಲಿ ಲ್ಯಾಂಡ್ ಆದಾಗೆ ಅಯ್ಯೋ ಕೃಷ್ಣ ಬೇಕಾ? ಇದಕ್ಕೇನು ಹೇಳ್ತಾರೆ? ನಿರಾಕಾರ ಬ್ರಹ್ಮಜ್ಯೋತಿಗೆ ಅಲ್ಲಿ ಐಕ್ಯವಾಗುವುದಕ್ಕೆ ಮುಕ್ತಿ. ಮುಕ್ತಿಗೆ ಏನು ಹೇಳ್ತಾರೆ? ಮುಕ್ತಿ ಅಂತ ಹೇಳಿದ್ರೆ ದೊಡ್ಡ ವಿಚಾರ. ಅದು ಕೃಷ್ಣನಲ್ಲಿ ಹೋಗುವುದಕ್ಕೂ ಮುಕ್ತಿ ಅಂತ ಹೇಳ್ಬಹುದು, ಬೇರೆ ಧಾಮಕ್ಕೆ ಹೋಗುವುದಕ್ಕೂ ಮುಕ್ತಿ ಹೇಳ್ಬಹುದು, ಇಲ್ಲಿಯ ಸ್ಟ್ರಗಲ್ ಇಂದ ಹೊರಗೆ ಬರುವುದಕ್ಕೂ ಮುಕ್ತಿ ಅಂತ ಹೇಳ್ಬಹುದು. ಬ್ರಹ್ಮಜ್ಯೋತಿಯ ಐಕ್ಯ, ಬ್ರಹ್ಮನಲ್ಲಿ, ನಿರಾಕಾರ ಬ್ರಹ್ಮನಲ್ಲಿ ಐಕ್ಯವಾಗುವುದಕ್ಕೆ ಏನು ಹೇಳ್ತಾರೆ? ಸಾಯುಜ್ಯನ. ಅಲ್ಲ, ಕರೆಕ್ಟ್. ಅದಕ್ಕೆ ಆತ್ಮಹತ್ಯೆ ಅಂತ ಹೇಳ್ತಾರೆ. ಆತ್ಮದ ಹತ್ಯೆ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಸೇವೆ ಇಲ್ಲದ ಎಲ್ಲಿಗೆ ಹೋಗಿ ಏನು ಪ್ರಯೋಜನ? ಭಗವಂತನ ಸೇವೆ, ಯಾಕೆಂದ್ರೆ ಸತ್ ಚಿತ್ ಆನಂದ ರೂಪಿಯಾದ ಈ ಆತ್ಮಕ್ಕೆ ಸೇವೆ ಇಲ್ಲ ಇದ್ರೆ ಎಲ್ಲಿ ಆನಂದ? ನಾವಿಲ್ಲಿ ಭೌತಿಕ ಲೋಕದಲ್ಲೇ ಇನ್ನೊಬ್ಬನನ್ನು ಸೇವೆ ಮಾಡಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನಿಗೆ ಯಾರಿಗೋ ಒಬ್ಬರಿಗೂ ಕೋಮ ಸ್ಥಿತಿಯಲ್ಲಿ ಏನಾದ್ರೂ ಸುಖ ಉಂಟಾ? ಯಾಕೆಂದ್ರೆ ಅವನಿಗೆ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಅಪ್ಪ ಯಾರೋ ಒಬ್ಬ ಹುಚ್ಚನಿಗೆ ಏನಾದ್ರೂ ಖುಷಿ ಉಂಟಾ? ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಖುಷಿ ಇಲ್ಲ ಅಂತ ಇಲ್ಲ, ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಏನು ಖುಷಿ ಇದೆ ಅಂತ ಹೇಳಿ. ಸರಿಯಾದ ಉದಾಹರಣೆ ಹೌದಾ ಅಲ್ವಾ? ಆದ್ರೆ ಅರ್ಥ ಮಾಡೋದು ಏನು ಅಂತ ಹೇಳಿದ್ರೆ, ಕೃಷ್ಣನ ಸೇವೆ ಇಲ್ಲದ್ರೆ ಏನು ಖುಷಿ ಇಲ್ಲ, ಏನು ಸಾಧ್ಯವೇ ಇಲ್ಲ. ಯಾಕಂದ್ರೆ ಆನಂದ ಅಂತ ಹೇಳಿದ್ರೆ ಕೃಷ್ಣನಲ್ಲಿ ಇರುವಂಥದ್ದು. ಆ ಆನಂದದ ಒಂದು ತುಣುಕು ನಮಗೆ ಇದೆ. ಅದು ಸಂಪೂರ್ಣ ಆಗ್ಬೇಕು ಅಂತ ಹೇಳಿದ್ರೆ ಆ ಪರಮ ಆನಂದದ ಜೊತೆ ನಾವು ಸೇರುದಂದ್ರೆ ಐಕ್ಯ ಅಲ್ಲ, ಅವನ ಸೇವೆಯೇ ಸೇರುವಂತ ವಿಚಾರ. ಆದ ಕಾರಣ ಪ್ರಬೋಧಾನಂದ ಸರಸ್ವತಿಗಳು ಹೇಳ್ತಾರೆ, ಇದು ನನ್ನ ವಾಕ್ಯ ಅಲ್ಲ, ಶಾಸ್ತ್ರ ಹೇಳ್ತಾ ಉಂಟು, ಶ್ರೀಲ ಪ್ರಭುಪಾದರು ಹೇಳ್ತಿದ್ದಾರೆ, ಆಮೇಲೆ ಸರಸ್ವತಿ ಅಂದ್ರೆ ಪ್ರಬೋಧಾನಂದ ಸರಸ್ವತಿ ಅವರು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಕೈವಲ್ಯಂ ನರಕಾಯತೆ ಅಂತ ಹೇಳಿ. ಕೈವಲ್ಯ ಅಂತ ಹೇಳಿದ್ರೆ ಬ್ರಹ್ಮ ಐಕ್ಯ ಅಂತ ಹೇಳಿದ್ರು ನರಕ ಅಂತ ಹೇಳಿ. ಅದರಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಅದ ಕಾರಣ ನಾವೆಲ್ಲ ಲೆಟ್ರಲ್ಲಿ ಬರಿತೇವಲ್ಲ, ಇವರು ಸತ್ತು ಹೋದ ಮೇಲೆ ಬ್ರಹ್ಮ ಐಕ್ಯ ಆಯ್ತು ಅಂತ ಹೇಳಿದ್ರೆ ಎಷ್ಟು ಡೇಂಜರ್, ಅವರನ್ನು ನರಕ ಕಳಿಸಿದ್ದೇವೆ ನಾವು ಅಂತ ಅರ್ಥ. ಆದ್ರೆ ನಮ್ಗೆ ಗೊತ್ತಿಲ್ಲ ಅದು, ನಾವು ಅದನ್ನೇ ಶ್ರೇಷ್ಠ ಅಂತ ಅನ್ಕೊಳ್ತಾ ಇದ್ದೇವೆ. ಆದ್ರೆ ಆತ್ಮಕ್ಕೆ ಅದು ನರಕ, ನಾವು ಅನ್ಕೊಳ್ತೇವೆ ಅದು ಸುಖ ಅಂತ ಹೇಳಿ. ಆದ್ರೆ ಅಂಥ ನರಕವನ್ನ ನಾವು ಯಾವತ್ತೂ ಚಿಂತನೆ ಮಾಡ್ಬೋದು. ಯಾಕೆ ನರಕ ಅಂತ ಹೇಳಿದ್ರೆ ಅಲ್ಲಿ ಭಗವಂತನ ಸೇವೆ ಇಲ್ಲ. ಆಮೇಲೆ ಪುನಃ ಭಗವಂತನ ಸೇವೆ ಸಿಗ್ಲಿಕ್ಕೆ ಅಲ್ಲಿ ತುಂಬಾ ಕಷ್ಟ. ಯಾಕೆಂದ್ರೆ ಅಲ್ಲಿ ಸೇವೆಯನ್ನು ನೆನಪು ಮಾಡ್ಲಿಕ್ಕೆ ವೈಷ್ಣವರು ಬರ್ಲಿಕ್ಕೆ ಆಗುದಿಲ್ಲ. ಯಾಕೆ ಬರ್ತಾರೆ? ವೈಷ್ಣವರು ಸೇವೆಯನ್ನು ನೆನಪು ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ, ಈಗ ನಿಮಗೆಲ್ಲ ವೈಷ್ಣವರು ಬಂದು ನೆನಪು ಮಾಡಿದ್ರು, ಕೃಷ್ಣ ಹೀಗಿದ್ದಾನೆ, ಕೃಷ್ಣನನ್ನ ಸೇವೆ ಮಾಡು, ಕೃಷ್ಣನನ್ನು ಸೇವೆ ಮಾಡಿದರೆ ನೀನು ಸೇವೆ ಆಗ್ತೀಯಾ, ಇಲ್ಲದ್ರೆ ನೀನು ಸೇವೆ ಆಗುದಿಲ್ಲ ಅಂತ ಹೇಳಿ ನಮಗೆ ಯಾರೋ ಹೇಳಿದ್ದಾರೆ, ಯಾರೋ ಭಕ್ತರು ಹೇಳಿದ್ದಾರೆ. ಹಾಗೆ ಹೇಳಲಿಕ್ಕೆ ಬರುದಿಲ್ಲ ಅಲ್ಲಿಗೆ. ಆದ ಕಾರಣ ಇಂತಹ ರಿಸ್ಕ್ ಇದೆ ಇಂತಹ ಯೋಗ ಪದ್ಧತಿಯಲ್ಲಿ. ಅದಲ್ಲದೆ ಸಾಮಾನ್ಯ ವ್ಯಕ್ತಿಗೂ ರಿಸ್ಕ್ ಇದೆ. ಯಾಕಂದ್ರೆ ಇಮ್ಯಾಜಿನ್ ಮಾಡಿ, ಆಕಸ್ಮಿಕವಾಗಿ ಇಂತಹ ಸಮಯದಲ್ಲಿ ದೇಹತ್ಯಾಗ ಆಯಿತು, ಪುನಃ ಇಲ್ಲಿ ಬರುವುದಿಲ್ಲ, ಅದು ವಿಚಾರ ಬೇರೆ. ಹೋದವನ ಅಲ್ಲಿ ತಲುಪಿದ, ಎಲ್ಲಿ ಲ್ಯಾಂಡ್ ಆದ, ಬರ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಸುಖವೂ ಇಲ್ಲ, ಅಂತಹ ಕಡೆ ಲ್ಯಾಂಡ್ ಆದ. ತ್ರಿಶಂಕು ಸ್ಥಿತಿಯಲ್ಲಿ ಲ್ಯಾಂಡ್ ಆಗುದು ಬೇಡ ನಾವು. ಆದ ಕಾರಣ ಏನ್ ಮಾಡ್ಬೇಕು ನಾವು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ನಿರ್ದಿಷ್ಟ ಸೀರಿಯಸ್ ಆಗಿ ಮಾಡಬೇಕು. ಸೀರಿಯಸ್ ಆಗಿ ಮಾಡುದು ಅಂತ ಹೇಳಿದ್ರೆ, ಸೀರಿಯಸ್ ಆಗಿ ಮಾಡ್ತಾ ಅದರಲ್ಲಿ ಸುಖ ಸಿಗುವಾಗ ಆ ಸೀರಿಯಸ್ನೆಸ್ ಸುಖವಾಗಿ ಕನ್ವರ್ಟ್ ಆಗ್ತದೆ. ಹಾಗೆ ಹೇಳಿ ನಾನು ಸುಖವಾಗಿ ಮಾಡ್ತೇನೆ ಅಂತ ಹೇಳಿದ್ರೆ ನಿದ್ದೆ ಮಾಡುದು. ಜಪ ಮಾಡುವಾಗ ಪರವಾಗಿಲ್ಲ, ನಾನು ರಿಲ್ಯಾಕ್ಸ್ ಮಾಡ್ತೇನೆ, ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರಿ ಹರಿ ಅಂದ್ರೆ ನಿದ್ದೆ ಬರುದು. ಅದ ಕಾರಣ ಸೀರಿಯಸ್ ಆಗಿ ಒಂದೊಂದು ಪದವನ್ನ ನೋಡ್ತಾ 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 ಕೇಳ್ತಾ 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 ನಮ್ಮ ಎಲ್ಲ ಇಂದ್ರಿಯಗಳನ್ನ ಆ ಹರೇ ಕೃಷ್ಣ ಮಹಾಮಂತ್ರದ ಕಡೆಗೆ, ಹೇಗೆ ಸೂರ್ಯನಿಂದ ಬೆಳಕನ್ನ ಒಂದು ದರ್ಪಣದ ದರ್ಪಣ ಏನ್ ಹೇಳ್ತಾರೆ ಅದಕ್ಕೆ, ಅದನ್ನ ಚಿಕ್ಕದು ಮಾಡೋದಕ್ಕೆ ಏನ್ ಹೇಳ್ತಾರೆ, ದುರ್ಬಿನ. ಏನ್ ಹೇಳ್ತಾರೆ, ಲೆನ್ಸ್. ಅದು ಸೂರ್ಯನ ಕಿರಣಗಳನ್ನೆಲ್ಲ ಒಟ್ಟಿಗೆ ಮಾಡ್ತದೆ. ಆಮೇಲೆ ನಾವು ತರಗೆಲೆಯನ್ನೆಲ್ಲ ಸುಡ್ತಾ ಇದ್ದೆವು. ಈಗಿನ ಕಾಲದಲ್ಲಿ ಅಂತ ಆಟ ಇರ್ಲಿಕ್ಕಿಲ್ಲ, ನಾವು ಆಡ್ತಾ ಇದ್ದೆವು. ಏನ್ ಹೇಳ್ತಾರೆ, ಭೂತ ಕನ್ನಡಿಯ ಇದ್ದೀರಾ? ನಾನಿಲ್ವಾ? ಹೌದು ಹೌದು, ಭೂತ್ ಕನ್ನಡಿ ಪ್ರಭು. ಭೂತ ಕನ್ನಡಿ. ಆ ಭೂತ ಕನ್ನಡಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೆವು, ನನಗೀಗ ಮರ್ತೋಯ್ತು. ಈ ಉದಾಹರಣೆ ನೆನಪಿದೆ ಯಾರಿಗಾದ್ರು? ಹಾ ಸರಿ, ನನಗೆ ನೆನಪಾಯ್ತು. ಸಾಧನೆ, ಫೋಕಸ್. ಆ ರೀತಿಯಲ್ಲಿ ಫೋಕಸ್ ಮಾಡಬೇಕು. ನಮ್ಮ ಎಲ್ಲ ಇಂದ್ರಿಯಗಳನ್ನ, 5 ಇಂದ್ರಿಯಗಳನ್ನ ಎಲ್ಲವನ್ನ ಹರೇ ಕೃಷ್ಣ ಮಹಾಮಂತ್ರದ ಕಡೆ ಕರ್ಕೊಂಡು ಹೋಗುದು. ಎಲ್ಲಿಗೂ ಇಲ್ಲ, ಬೇರೆ ಎಲ್ಲಿಗೂ ಇಲ್ಲ. ಆ ರೀತಿಯಲ್ಲಿ ಫೋಕಸ್ ಮಾಡಿದ್ರೆ ಸುಡ್ತದೆ. ಯಾವ್ದನ್ನು ಸುಡ್ತದೆ? ನಮ್ಮೆಲ್ಲ ಹೇಳಿ, ಯಾವ್ದನ್ನು ಸುಡ್ತದೆ? ಪಾಪಗಳನ್ನ. ಪಾಪಗಳು ಬಿಡಿ, ಅದು ಯಾವತ್ತೇ ಸುಟ್ಟಾಯ್ತು. ಒಂದು ಸಲ ಹರೇ ಕೃಷ್ಣ ಹೇಳುವಾಗ ಸುಟ್ಟಾಗಿದೆ ಅದು. ಪಾಪ ಆಗ್ಲಿಕ್ಕೆ ಕಾರಣ ಏನು? ಅದನ್ನು ಸುಡ್ತದೆ. ಪಾಪ ಆಗ್ಲಿಕ್ಕೆ ಕಾರಣ ಏನು? ಹಾ ಕರ್ಮ ಅಲ್ವಾ ಪ್ರಭು? ಹಾ ಆಸೆಗಳು ಆಸೆಗಳು ಆಸೆ. ಹಾ ಮಟೀರಿಯಲ್ ಡಿಸೈರ್, ಆಸೆಗಳು ಬೇಕು. ಯಾವತ್ತು ಆಸೆ ಇರಬಾರ್ದು ಅಂತ ಯಾರು ಹೇಳಿಲ್ಲ, ಆದ್ರೆ ಭೌತಿಕ ಆಸೆಗಳು ತಪ್ಪು. ಭೌತಿಕ ಆಸೆ ಅಂತ ಹೇಳಿದ್ರೆ ಕೃಷ್ಣನಿಂದ ಹೊರತಾಗಿ ನಾನು ಎಂಜಾಯ್ ಮಾಡ್ತೇನೆ ಅಂತ ಹೇಳುವ ಆಸೆ. ಆ ಆಸೆಯನ್ನ ಸುಡ್ತದೆ. ಅಂತ ಸುಡುವಂತಹ ಅಗ್ನಿ ಭಗವಂತ ನಮಗೆ ಕೊಟ್ಟಿದ್ದಾರೆ, ನಮ್ಮ ಹತ್ರ ಇದೆ. ಅದರ ಸಾಧನೆ ನಾವು ಮಾಡಿದರೆ ಇಂಥ ಆಕಸ್ಮಿಕವಾದ ಲ್ಯಾಂಡಿಂಗ್ ಆಗುದಿಲ್ಲ ನಮಗೆ. ಮುಂದೆ ಹೋಗ್ತಾ ಇದ್ದೀನಿ. ಯೋಗಾಭ್ಯಾಸದಲ್ಲಿ ಮುಂದುವರಿದ ಯೋಗಿಗಳು ದೇಹವನ್ನು ಬಿಡುವ ಕಾಲವನ್ನು, ಸ್ಥಳವನ್ನು ನಿರ್ಧರಿಸಬಲ್ಲರು. ಇತರರಿಗೆ ನಿಯಂತ್ರಣವಿಲ್ಲ. ಆಕಸ್ಮಿಕವಾಗಿ ಶುಭ ಕ್ಷಣದಲ್ಲಿ ದೇಹವನ್ನು ಬಿಟ್ಟರೆ ಅವರು ಜನನ ಮರಣಗಳ ಚಕ್ರಕ್ಕೆ ಹಿಂದಿರುಗುವುದಿಲ್ಲ. ಆದರೆ ಅಲ್ಲಿ ಸೇರಿದ ಮೇಲೆ ವಾಪಸ್ ಬರುವುದಿಲ್ಲ, ಅಲ್ಲಿ ಸುಖವೂ ಇಲ್ಲ. ಅಂತ ಜಾಗಕ್ಕೆ ಹೋದ್ರೆ ಏನು ಪ್ರಯೋಜನ? ಹಾಗೆ ಆಗದಿದ್ದರೆ ಅವರು ಹಿಂದಿರುಗಬೇಕಾದ ಸಾಧ್ಯತೆಯೇ ಬಹು ಹೆಚ್ಚು. ಆದರೆ ಕೃಷ್ಣ ಪ್ರಜ್ಞೆ ಇರುವ ಪರಿಶುದ್ಧ ಭಕ್ತನು ನಮಗೆ ಹೇಳ್ತಾ ಇಲ್ಲ, ಆದ್ರೆ ನಾವು ಈ ಪರಿಶುದ್ಧನಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವವರಾದ ಕಾರಣ ನಮಗೆ ಖಂಡಿತವಾಗಿ ಇದು ಸಮಂಜಸ, ನಮಗೆ ಹೇಳ್ತಾ ಇರುವಂಥದ್ದು ಇದು. ಆದ್ರೆ ನಮ್ಗೆ ಈಗ ಅಲ್ಲ, ಇನ್ನು ಸ್ವಲ್ಪ ದಿವಸ ಆದ ಮೇಲೆ ಅಂತ ಗೊತ್ತಿರಬೇಕು. ನಾನು ಇನ್ನೂ ಆ ಎಕ್ಸಾಮ್ ಪಾಸ್ ಆಗ್ಲಿಲ್ಲ, ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೇನೆ ಅಷ್ಟೇ. ಪ್ರಿಪೇರ್ ಆಗದವರಿಗಲ್ಲ, ಪ್ರಿಪೇರ್ ಆಗುವ ಮನಸ್ಸು ಮಾಡಿದವರಿಗೆ ಹೇಳ್ತಾ ಇರುವಂಥದ್ದು ಇದು. ಕೃಷ್ಣ ಪ್ರಜ್ಞೆ ಇರುವ ಪರಿಶುದ್ಧ ಭಕ್ತನು ಅಂತ ಹೇಳಿದ್ರೆ ಎಕ್ಸಾಮಿಗೆ ಪ್ರಿಪೇರ್ ಆಗುವವನಿಗೆ ಇದು ಹೇಳ್ತಾ ಇರುವಂಥದ್ದು. ಪ್ರಿಪೇರ್ ಆದವರಿಗೆ ಮತ್ತು ಪ್ರಿಪೇರ್ ಆಗ್ತೇನೆ ಅಂತ ಹೇಳಿ ಮನಸ್ಥಿತಿ ಇಟ್ಟುಕೊಂಡು ಪ್ರಯತ್ನ ಪಡುವವರಿಗೆ ಹೇಳ್ತಾ ಇರುವಂಥದ್ದು. ಆದರೆ ಕೃಷ್ಣ ಪ್ರಜ್ಞೆ ಇರುವ ಪರಿಶುದ್ಧ ಭಕ್ತನು ದೇಹವನ್ನು ಶುಭ ಗಳಿಗೆಯಲ್ಲಿ ಬಿಡಲಿ, ಅಶುಭ ಗಳಿಗೆಯಲ್ಲಿ ಬಿಡಲಿ, ಆಕಸ್ಮಿಕವಾಗಿ ಬಿಡಲಿ, ಏರ್ಪಾಡು ಮಾಡಿಕೊಂಡು ಬಿಡಲಿ, ಆತನಿಗೆ ಜನನ ಮರಣದ ಚಕ್ರಕ್ಕೆ ಹಿಂತಿರುಗುವ ಭಯವಿಲ್ಲ. ತುಂಬಾ ಇಂಪಾರ್ಟೆಂಟ್ ಇದು. ಆದ ಕಾರಣ ನಾವು ಶುದ್ಧ ಭಕ್ತರ ಸೇವೆ, ಶುದ್ಧ ಭಕ್ತರ ಸಂಘ. ಅದೇನು ಒಂದು ಶ್ಲೋಕ ಇದೆಯಲ್ಲ, ಭಕ್ತ ಪಾದ ಧೂಳಿಯಾರ ಭಕ್ತ ಪದ ಜಲ್, ಭಕ್ತ ಭುಕ್ತ ಅವಶೇಷ ತೀನ ಮಹಾಬಲ್. ಭಕ್ತ ಪಾದ ಧೂಳಿ ಅಂತ ಶ್ರೇಷ್ಠ ಭಕ್ತರ ಪಾದ ಧೂಳಿಯನ್ನ ನಾವು, ಪಾದ ಧೂಳಿ ಅಂತ ಹೇಳಿದ್ರೆ ಏನು? ಪಾದ ಧೂಳಿ ಅಂತ ಹೇಳಿದ್ರೆ ನಾವು ಏನು ಯೋಚನೆ ಮಾಡ್ತೇವೆ? ಯಾರಾದ್ರೂ ಹೇಳಿ, ಪಾದ ಧೂಳಿ ಅಂದ್ರೆ ಏನು? ಪಾದ ಧೂಳಿ, ಪಾದ ಅಂಟ್ಕೊಂಡಿರೋ ಧೂಳು, ಡಸ್ಟ್. ಲೋಟಸ್ ಫೀಟ್ ಡಸ್ಟ್. ಓಕೆ, ಅರ್ಥ ಏನದ್ರದ್ದು? ಅದರ ಅರ್ಥ ಏನು? ಪಾದ ಧೂಳಿ ಅಂದ್ರೆ ಏನು? ಅಂದ್ರೆ ನಾವು ಅಷ್ಟು ಇನ್ಸಿಗ್ನಿಫಿಕೆಂಟ್ ಅಂತ. ಹಾ, ಅಷ್ಟು ಇನ್ಸಿಗ್ನಿಫಿಕೆಂಟ್. ಆದ್ರೆ ನಾವು ಸಿಗ್ನಿಫಿಕೆಂಟ್ ಆಗ್ಬೇಕಿದ್ರೆ ಏನ್ ಮಾಡ್ಬೇಕು? ಅಟ್ಲೀಸ್ಟ್ ಅವರು ಡಸ್ಟ್ ಅಷ್ಟಾದ್ರೂ ಸಿಗ್ನಿಫಿಕೆಂಟ್ ಆಗ್ತೀವಿ ಅದು ಹೇಗೆ ಆಗುದು ಅಂತ ಹೇಳಿದ್ರೆ, ಅವರು ನಡೆದ ದಾರಿಯಲ್ಲಿ ನಾವು ಕೂಡ ನಡಿಬೇಕು. ಅವರು ನಡೆಯುವುದು ಅಂತ ಹೇಳಿದ್ರೆ ಅವರು ನಡೆದಲ್ಲೆಲ್ಲ ಅವ್ರಿಗೆ ಕಾಲಿಗೆ ಧೂಳಾಗ್ಬೇಕು ಅಂತ ಹೇಳಿದ್ರೆ ನಡಿಬೇಕು ತಾನೆ. ನಡೆಯುವಾಗ ತಾನೆ ಅವರಿಗೆ ಧೂಳಾಗುದು. ಆ ಧೂಳು ಅವರಿಗೆ ಕಾಲಿಗೆ ಆಗಿದೆ, ಅವರ ಕಾಲಿನ ಧೂಳು ಹೇಗೆ ಅದೇ ರೀತಿಯಲ್ಲಿ ನಾವು ಅವರ ಕಾಲಿನ ಧೂಳು ಆಗ್ಬೇಕಂದ್ರೆ ಅವರ ಸೇವೆ ಮಾಡ್ತಾ ಅವರ ಹಿಂದೆ ಹಿಂದೆ ಹೋಗ್ಬೇಕು ಅಂತ.
ಅವರ ಪಾದದ ಅಡಿಯಲ್ಲಿ ಧೂಳು ನಾವು ಆಗ್ಬೇಕು ಅಂತ ಹೇಳಿದ್ರೆ ಏನು, ಅವರ ಪಾದ ನಮಗೆ ಸ್ಪರ್ಶ ಆಗ್ತಾ ಇರ್ತದೆ. ಆದ ಕಾರಣ ನಾವು ಇನ್ಸಿಗ್ನಿಫಿಕೆಂಟ್, ಮಾತಾಜಿ ಹೇಳಿದ ಹಾಗೆ ಇನ್ಸಿಗ್ನಿಫಿಕೆಂಟ್ ಮಾತ್ರ ಅಲ್ಲ, ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್. ಬರೀ ಇನ್ಸಿಗ್ನಿಫಿಕೆಂಟ್ ಅಲ್ಲ, ಇನ್ಸಿಗ್ನಿಫಿಕೆಂಟ್ ಮಾತ್ರ ಇದ್ದೇನು ಪ್ರಯೋಜನ ಇಲ್ಲ, ಸರ್ವೆಂಟ್ ಆಗ್ಲೇಬೇಕು. ಅಂತಹ ವೈಷ್ಣವರ ಸರ್ವೆಂಟ್ ಆಗುವಾಗ ನಮಗೇನಾಗ್ತದೆ, ಅದು ಮಹಾಶಕ್ತಿ. ಯಾವುದಕ್ಕೆ ಶಕ್ತಿ? ಕೃಷ್ಣನನ್ನ ನೆನಪು ಮಾಡ್ಲಿಕ್ಕೆ ಶಕ್ತಿ, ಗುರುವನ್ನ ನೆನಪು ಮಾಡ್ಲಿಕ್ಕೆ ಶಕ್ತಿ. ಆಮೇಲೆ ಭಕ್ತ ಪದ ಜಲ, ಭಕ್ತ ಪದ ಜಲ ಅಂದ್ರೆ ಏನು? ಜಲ ಅಂದ್ರೆ ಅವರು ಪಟ್ಟ ಶ್ರಮ. ಏನು ಶ್ರಮ ಪಟ್ಟಿದ್ದಾರೆ ಅವರು? ಭಗವಂತನ ಭಕ್ತರು ಏನು ಶ್ರಮ ಪಟ್ಟಿದ್ದಾರೆ? ಭಗವಂತನ ನಿರಂತರ ನಾಮವನ್ನ ಪ್ರಚಾರ ಮಾಡ್ಲಿಕ್ಕೆ ಶ್ರಮ ಪಟ್ಟಿದ್ದಾರೆ. ಆದ ಕಾರಣ ಅಂತ ಸೇವೆ ನಾವು ಕೂಡ ಮಾಡ್ಬೇಕು ಅವರ ಜೊತೆ. ಅವರ ಸೇವೆ ಅಂತ ಹೇಳಿ ನಾವು ಮಾಡುದಲ್ಲ, ಭಗವಂತನ ಭಕ್ತರ ಸೇವೆಗೋಸ್ಕರ ಗುರುಗಳ ಸೇವೆ ನಾವು ಮಾಡ್ತಾ ಇರೋದು. ಆದ ಕಾರಣ ನಾವು ಮಾಡುವ ಪ್ರಚಾರ ಎಲ್ಲ ನಾವು ಮಾಡ್ತಾ ಇರುವುದಲ್ಲ, ಗುರುಗಳು ಮಾಡ್ತಾ ಇರುವಂಥದ್ದು. ಗುರುಗಳಿಗೋಸ್ಕರ ನಾವು ಸಹಾಯ ಮಾಡ್ತಾ ಇರುವಂಥದ್ದು. ಇದನ್ನೇ ನಾವು ಸಂಸಾರ ಧಾವ ಅಂತ ಹೇಳುವಾಗ ಆರತಿ ಮಾಡ್ತಾ ಇರೋದು ಯಾರು? ದಮಯಂತಿ ಮಾತಾಜಿ, ನೀವು ಆರತಿ ಮಾಡ್ತಿದ್ದೀರಾ ಬೆಳಿಗ್ಗೆ? ಗುರುಗಳು ಮಾಡ್ತಾರೆ, ಗುರುಗಳು ಮಾಡೋದನ್ನ ನಾವು ಅವ್ರ ಪರವಾಗಿ ಮಾಡ್ತೇವೆ ಅಲ್ವಾ ಪ್ರಭು? ಗುರುಗಳು ಮಾಡ್ತಾ ಇರೋದು, ಗುರುಗಳಿಗೆ ನಾವು ಸಹಾಯ ಮಾಡ್ತಾ ಇರೋದು. ಕರೆಕ್ಟ್ ಹೇಳಿದ್ರಿ. ಅದೇ ಗುರುಗಳ ಪರವಾಗಿ ಅಲ್ವಾ? ಗುರುಗಳ ಪರವಾಗಿ ಅಲ್ಲ, ಗುರುಗಳೇ ಮಾಡ್ತಾ ಇರೋದು. ಪರವಾಗಿ ಅಂತ ಹೇಳುದು ಪ್ರಾಬ್ಲಮ್. ಗುರುಗಳೇ ಮಾಡ್ತಾ ಇರೋದು, ಅವರಿಗೆ ಸಹಾಯ ನಾವು ಮಾಡ್ತಾ ಇರೋದು. ಅಲ್ಲಿ ನಾನು ಮಾಡ್ತಾ ಇರೋದು ಗುರುಗಳ ಪರವಾಗಿ ಅಂತ ನೀವು ಹೇಳಿದ್ರು ಕೂಡ, ಪರವಾಗಿ ಅಂದ್ರೆ ಏನರ್ಥ? ಗುರುಗಳೇ ಮಾಡ್ತಾ ಇರೋದಲ್ಲಿ ಗುರುಗಳಿಗೆ ನಾನು ಕೊಡ್ತಾ ಇದ್ದೇನೆ. ಏನ್ ಕೊಡ್ತಾ ಇದ್ದೇನೆ? ಆರತಿ. ಗುರುಗಳ ಫೋಟೋಕ್ಕೆ ಕೊಡ್ತಾ ಇದ್ದೇನೆ, ಅವರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಆ ಒಂದು ಭಾವ, ತುಂಬಾ ಇಂಪಾರ್ಟೆಂಟು. ನಾವು ಗುರುಗಳ ಸೇವಕರಷ್ಟೇ, ನಾವು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಯಲ್ಲಿ. ಭಕ್ತ ಪದ ಜಲ ಭಕ್ತ ಭುಕ್ತ ಅವಶೇಷ. ಭಕ್ತ ಭುಕ್ತ ಅವಶೇಷ ಅಂತ ಹೇಳಿದ್ರೆ ನಾವು ಭೋಗಿಸುವುದು ಏನನ್ನ? ನಾವು ಭಕ್ತಿ ಅಂತ ಹೇಳಿ ಮಾಡುತ್ತಿದ್ದು ಏನನ್ನ? ಭಗವಂತನ ಭಕ್ತರು ಕೊಟ್ಟದ್ದನ್ನ ನಾವು ಮಾಡ್ತಾ ಇರೋದು. ಬೇರೆ ಇಲ್ಲದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಈಗ ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಕೊಟ್ಟದ್ದನ್ನ ನಾವು ತಗೊಳ್ತಾ ಇದ್ದೆ, ಆ ಭೋಜನವನ್ನ. ಅಂದ್ರೆ ಶ್ರೀಲ ಪ್ರಭುಪಾದರ ಉಚ್ಚಿಷ್ಟ ಅದು. ಈಗ ನಾವೆಲ್ಲ ಓದ್ತಾ ಇರುವಂತದ್ದೇನು? ಮಹಾ ಭಾಗವತ ಅಂತ ಹೇಳ್ತಾರೆ ಇದಕ್ಕೆ, ಅಥವಾ ಮಹಾ ಪ್ರಸಾದ ಅಂತ ಹೇಳ್ತಾರೆ. ಕೃಷ್ಣನಿಂದ ಆಚಾರ್ಯರ ಮುಖಾಂತರ ಶ್ರೀಲ ಪ್ರಭುಪಾದರಿಗೆ ಸಿಕ್ಕಿತು, ಅದು ನಮಗೆ ಸಿಕ್ಕಿತು. ಅದಕ್ಕೆ ಭಕ್ತ ಭುಕ್ತ ಅವಶೇಷ. ಇದೆಲ್ಲ ಭಕ್ತ ಭುಕ್ತ ಅವಶೇಷ. ಬರೀ ಪ್ರಸಾದ ಮಾತ್ರ ಅಲ್ಲ, ನಾವು ಪ್ರಸಾದ ತಿಂದ್ರೆ ಮಾತ್ರ ಹೇಳ್ತೇವೆ, ಇದೆಲ್ಲ ಭಕ್ತ ಭುಕ್ತ ಅವಶೇಷ. ಭಕ್ತ ಭುಕ್ತ ಅವಶೇಷ ಅಂತ ಹೇಳಿದ್ರೆ ಅವರು ಕೊಟ್ಟದನ್ನ ನಾವು ತಗೊಳ್ಳುವಂಥದ್ದು. ಹಾಗೇನಾಗ್ತದೆ? ಇದು ನಮಗೆ ಶಕ್ತಿ ಕೊಡ್ತದೆ, ನಮಗೆ ಭಗವಂತನ ಜ್ಞಾಪಕ ಆಗ್ತದೆ, ನೆನಪಾಗ್ತದೆ. ಆದ ಕಾರಣ ಭಯವೇ ಇಲ್ಲ. ನಾವು ಆ ಲೈನಲ್ಲಿ ನಾವು ಚಿಂತನೆ ಮಾಡಬೇಕು. 25ನೇ ಶ್ಲೋಕ. ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ. ಪುನಃ ಬರ್ಬೇಕು ವಾಪಸ್ ಅಂತ ಹೇಳೋದು. ಎಲ್ಲಿಗೆ ಹೋಗ್ತಾರೆ? ಸ್ವರ್ಗಕ್ಕೆ ಹೋಗ್ತಾರೆ ಅಷ್ಟೇ. ಇವರು ಸ್ವರ್ಗಕ್ಕೆ ಹೋಗಿ ವಾಪಸ್ ಬರ್ತಾರೆ. ಅಲ್ಲಿ ಎಲ್ಲಿ ಹೋಗ್ತಾರೆ? ಬ್ರಹ್ಮಜ್ಯೋತಿಗೆ ಹೋಗ್ತಾರೆ, ವಾಪಸ್ ಬರುವುದಿಲ್ಲ. ಆದ ಕಾರಣ ಅಂತ ಯೋಗಿಗಳು ಭಗವಂತನ ಸ್ಮರಣೆ ಮಾಡಿದ್ರೆ ವೈಕುಂಠ ಧಾಮಕ್ಕೆ ಹೋಗೋ ಸಾಧ್ಯತೆ ಇದೆ. ಆದ್ರೆ ಯಾರು ಜಾಸ್ತಿ ಮಾಡುದಿಲ್ಲ ಹಾಗೆ. ಲಕ್ಷದಲ್ಲಿ ಒಬ್ಬ ಸಹ ಇಲ್ಲ ಆತರ ಭಗವಂತನ ಸೇವೆ ಮಾಡಬೇಕು, ಭಗವಂತನನ್ನ ಚಿಂತನೆ ಮಾಡಬೇಕು ಅಂತ ಹೇಳಿ, ಕೃಷ್ಣನನ್ನ ಸ್ಪೆಸಿಫಿಕಲ್ ಆಗಿ. ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ ಯೋಗಿ ಪ್ರಾಪ್ಯ ನಿವರ್ತತೆ ಅಂದ್ರೆ ವಾಪಸ್ ಬರ್ತಾನೆ. ಧೂಮ್ರ ಅಥವಾ ಹೊಗೆ, ಅಲ್ಲಿ ಏನಿತ್ತು? ಬೆಳಕಿತ್ತು, ಅಲ್ಲಿ ಅಗ್ನಿ ಇತ್ತು. ಇಲ್ಲಿ ರಾತ್ರಿ, ಕೃಷ್ಣ ಪಕ್ಷ, ದಕ್ಷಿಣಾಯನ, ಚಾಂದ್ರ, ಈ ರೀತಿಯ ವಿಚಾರ. ಇಲ್ಲಿ ಈ ಸಮಯದಲ್ಲಿ ದೇಹತ್ಯಾಗ ಮಾಡಿದ್ರೆ ಏನಾದ್ರೆ ಸ್ವರ್ಗಕ್ಕೆ ಹೋಗಿ ವಾಪಸ್ ಬರ್ತಾನೆ, ಪುನಃ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರಕ್ಕೆ ಸಿಕ್ಕಾಕೊಳ್ತಾನೆ. ಸಾಮಾನ್ಯ ವ್ಯಕ್ತಿಗಳು ಇದನ್ನ ಚಿಂತನೆ ಮಾಡಿ ಮಾತಾಡ್ಕೊಳ್ತಾರೆ. ಈ ಸಮಯ ಎಲ್ಲ ನೋಡಿ, ಯೋಗಿಗಳಿಗೆ ಹೇಳ್ತಾ ಇರುವಂತದ್ದು ಇದು. ಆದ್ರೆ ಆಕಸ್ಮಿಕವಾಗಿ ಸಾಮಾನ್ಯ ವ್ಯಕ್ತಿಗಳಿಗೂ ಇದು ಆಗ್ಲಿಕ್ಕೆ ಸಾಧ್ಯ ಖಂಡಿತವಾಗಿ. ಆದ್ರೆ ನಿಜವಾಗಿ ವ್ಯತ್ಯಾಸ ಏನು? ಸಾಮಾನ್ಯನಿಗೂ ಯೋಗಿಗೂ ವ್ಯತ್ಯಾಸ ಏನು? ಸಾಮಾನ್ಯ ಅಕಸ್ಮಾತ್ತಾಗಿ ಆಗ್ತಾ ಇರುವಂಥದ್ದು, ಯೋಗಿಗೆ ಅವನ ಸಾಧನೆಯಿಂದ ಆಗ್ತಾ ಇರುವಂಥದ್ದು, ಅಷ್ಟು ವ್ಯತ್ಯಾಸ ಇದೆ. ಅನುವಾದ. ಧೂಮಕಾಲದಲ್ಲಿ, ರಾತ್ರಿಯಲ್ಲಿ, ಕೃಷ್ಣ ಪಕ್ಷದಲ್ಲಿ, ದಕ್ಷಿಣಾಯನದ 6 ತಿಂಗಳಲ್ಲಿ
ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನು ಸೇರುತ್ತಾನೆ. ಚಂದ್ರಲೋಕ ಅಂದ್ರೆ ಸ್ವರ್ಗಾದಿ ಲೋಕಗಳಿಗೆ. ಆದರೆ ಮರಳಿ ಬರುತ್ತಾನೆ. ಒಂದು ರೀತಿಯಲ್ಲಿ ನನಗೆ ಅನ್ನಿಸಿದ ಪ್ರಕಾರ ಇದು ಬೆಟರ್ ಅಂತ ಹೇಳಿ. ಅಟ್ಲೀಸ್ಟ್ ಇಲ್ಲಿ ಬಂದ್ರೆ ಭಕ್ತರ ಸಂಘ ಆಗ್ತದೆ, ಅದಕ್ಕಿಂತ ಇದೇ ಬೆಟರ್ ಅಂತ. ಆದ್ರೆ ಸಾಮಾನ್ಯ ವ್ಯಕ್ತಿಗಳು ಅದೇ ಬೆಟರ್ ಅಂತ ಹೇಳ್ತಾರೆ, ಹೌದಲ್ವಾ? ನಾನು ಭಕ್ತರ ಬಗ್ಗೆ ಮಾತಾಡ್ತಿಲ್ಲ. ಸಾಮಾನ್ಯ ವ್ಯಕ್ತಿಗಳು ಉತ್ತರಾಯಣ ನೋಡ್ತಾರ, ದಕ್ಷಿಣಾಯನ ನೋಡ್ತಾರ? ಹರೇ ಕೃಷ್ಣ ಉತ್ತರಾಯಣ. ಉತ್ತರಾಯಣ ನೋಡ್ತಾರೆ ಪ್ರಭುಜಿ. ಅಲ್ವಾ? ಉತ್ತರಾಯಣ ನೋಡ್ತಾರೆ. ಆದ್ರೆ ನಾವು ಎಲ್ಲ ಹೇಳುವಾಗ ನನಗೇನ್ ಅನ್ನಿಸ್ತದೆ, ನಿಮಗೇನ್ ಅನ್ನಿಸ್ತದೆ? ಉತ್ತರಾಯಣ ಬೆಟರ, ದಕ್ಷಿಣಾಯನ ಬೆಟರ ಭಕ್ತಿ ಮಾಡದವರಿಗೆ? ಉತ್ತರಾಯಣ ಬೆಟರ್ ಪ್ರಭುಜಿ. ಯಾಕೆ ಉತ್ತರಾಯಣ ಬೆಟರ್ ಹೇಳಿ? ಸ್ವಲ್ಪ ಕನ್ಫ್ಯೂಷನ್ ಮಾಡಿಸುವ. ಯಾಕೆ ಉತ್ತರಾಯಣ ಬೆಟರ್? ಅದು ವೈಕುಂಠದ ಬಾಗಿಲು ಯಾವಾಗಲೂ ತೆರೆದಿರ್ತದೆ ಅಂತ ಹೇಳ್ತಾರೆ. ವೈಕುಂಠದ ಬಾಗಿಲು ತೆರೆದು ಏನು ಗ್ಯಾರಂಟಿ? ಕೃಷ್ಣ ಅಲ್ಲ, ಎಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ? ಉತ್ತರಾಯಣದಲ್ಲಿ ಪ್ರಾಣ ಹೋದ್ರೆ ಅವರು ಕೃಷ್ಣ ಲೋಕ ಪ್ರಾಪ್ತಿ. ಕೃಷ್ಣ ಲೋಕ ಅಂತ ಹೇಳಿದ್ರೆ ವೈಕುಂಠ ಅಲ್ಲ, ವೈಕುಂಠದ ಕೆಳಗೆ ಇನ್ನೊಂದಿದೆ, ಅದು ಯಾವುದು? ಸ್ವರ್ಗಲೋಕ ಪ್ರಭು. ಬ್ರಹ್ಮ ಅಲ್ಲ, ಬ್ರಹ್ಮನ್. ಅದು ವೈಕುಂಠವೇ, ಬ್ರಹ್ಮನ್ ಕೂಡ. ಆದ್ರೆ ವೈಕುಂಠದ ಧಾಮದಲ್ಲಿ ಆಗುವಂತ ಯಾವುದು ಇಲ್ಲ ಅಲ್ಲಿ. ಸೇವೆ ಇಲ್ಲ, ಏನಿಲ್ಲ. ಒಂದು ಜ್ಯೋತಿಯಾಗಿ ಜ್ಯೋತಿಯೊಟ್ಟಿಗಿರುವಂಥದ್ದು. ಇದು ಒಳ್ಳೇದಾ? ಅಲ್ಲ. ಸ್ವರ್ಗಕ್ಕೆ ಹೋಗಿ ಕ್ಷೀಣ ಆಗಿ ವಾಪಸ್ ಬಂದು ಇಲ್ಲಿ ಅಕಸ್ಮಾತಿ ಅಲ್ಲಿ ಇಲ್ಲಿ ಹೋಗುವ ಭಕ್ತರು ಪುಸ್ತಕ ಡಿಸ್ಟ್ರಿಬ್ಯೂಷನ್ ಮಾಡುದು, ಹರೇ ಕೃಷ್ಣ ಮಹಾಮಂತ್ರ ಮಾಡುದು, ಅದರ ಒಟ್ಟಿಗೆ ಸಂಬಂಧ ಆಗಿ ನೆಕ್ಸ್ಟ್ ಜನ್ಮದಲ್ಲಿ ಕೃಷ್ಣ ಲೆಕ್ಕಕ್ಕೆ ಹೋಗುದು. ಯಾವುದು ಬೆಟರ್ ಹೇಳಿ ನೋಡುವ? ನೆಕ್ಸ್ಟ್ ಅದಕ್ಕೆ ಹೋಗುದು better. ಹೀರಮತಾಜಿ ಹೇಳಿ. ಅಲ್ಲಿ ಹೋದ್ರೆ ಯಾಕೆ ಗೊತ್ತುಂಟ, ಇಲ್ಲಿ ಬಂದ್ರೆ ನೋಡಿ ಎಲ್ಲರೂ ತಕೊಳ್ಳುದು, ಅದು ಅವ್ರು ತಕೊಂಡ್ರು ಹೇಳಿ ನಾವು ತಕೊಳ್ತಿದ್ದು, ಇದು ಅವ್ರು ಮಾಡ್ತಾರೆ. ಇದು ಅಲ್ಲಿ ಹೋದ್ರೆ ಎಲ್ಲರೂ ಒಂದೇ ಲೆಕ್ಕ. ಎಲ್ಲಿ ಒಂದೇ ಲೆಕ್ಕ? ಅಲ್ಲಿ ಸ್ವರ್ಗದಲ್ಲಿ. ಸ್ವರ್ಗ ಅಲ್ಲ, ಸ್ವರ್ಗ ಅಲ್ಲ. ಇರ್ಲಿ, ಅಲ್ಲಿ ಯಾರಿಗೂ ಎಂತದೂ ಆಸೆ ಇಲ್ಲ ನನ್ನ ಲೆಕ್ಕಕ್ಕೆ. ನಾನು ಹೇಳುದು ಅಲ್ಲ, ಅಲ್ಲಿ ಸೇವೆ ಇಲ್ಲ ಮಾತಾಜಿ. ಆಸೆ ಇಲ್ಲ ಅಲ್ಲ, ಸೇವೆ ಇಲ್ಲ. ಇನ್ನು ಭೌತಿಕ ಲೋಕಕ್ಕೆ ಬಂದು ಕೃಷ್ಣನ ಭಕ್ತಿ ಮಾಡಿ ಇನ್ನು ದೇವರ ಲೋಕಕ್ಕೆ ಹೋಗೋದು ಒಳ್ಳೇದು. ಪರ್ಫೆಕ್ಟ್. ಆದ್ರೆ ಹೀರಮಾತಾಜಿ ಹೇಳಿ. ಅದೇ ಹೀರಮಾತಾಜಿ ಹೇಳ್ತಾರೆ ಬ್ರಹ್ಮ ಐಕ್ಯ ಆದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಸ್ವರ್ಗ ಲೋಕಕ್ಕೆ ಕೃಷ್ಣನಲ್ಲಿದ್ದಲ್ಲಿ ಹೋಗ್ಬೇಕು ನಮ್ಗೆ. ಆಯ್ತು, ನಿಮ್ಗೆ ಈಗ ಅರ್ಥ ಆಯ್ತು. ಕೃಷ್ಣನಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಉತ್ತರಾಯಣದಲ್ಲಿ ಸತ್ರೆ ಹೋಗುದಿಲ್ಲ ಕೃಷ್ಣ ಲೋಕಕ್ಕೆ. ನಾನು ಭಕ್ತರ ಬಗ್ಗೆ ಮಾತಾಡ್ತಿಲ್ಲ. ಕೃಷ್ಣನನ್ನ ತಗೊಳ್ಳದೆ ಭಕ್ತಿ ಮಾಡದವರ ಬಗ್ಗೆ ಮಾತಾಡ್ತಿರುವಂಥದ್ದು. ಅವರು ಹೋದ್ರೆ ಏನಾಗ್ತಾರೆ? ಬ್ರಹ್ಮ ಐಕ್ಯ ಆಗ್ತಾರೆ. ಬ್ರಹ್ಮ ಐಕ್ಯ ಆದ್ರೆ ಏನಾಗ್ತದೆ? ಬ್ರಹ್ಮನಲ್ಲಿ ಅಲ್ಲಿ ಸೇವೆ ಇಲ್ಲ, ಕೃಷ್ಣ ನೇರ ಮುಖ ಅಂತ ನೋಡುದಿಲ್ಲ ಕೃಷ್ಣನನ್ನ. ಎಲ್ಲ ಒಂದು ಜ್ಯೋತಿ ಜ್ಯೋತಿ ಜ್ಯೋತಿ. ಅವ್ರು ಮತ್ತೆ ವಾಪಸ್ ಬರ್ತಾರೆ. ಗ್ಯಾರಂಟಿ ಇಲ್ಲ, ಯಾವಾಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಕ್ತರ ಸಂಘ ಆಗುದಿಲ್ಲ ಅಲ್ಲಿ. ಅದಕ್ಕೆ ಕೊಲೆ ಅಂತ ಹೇಳ್ತಾ ಇರುವಂತದ್ದು. ಅದಕ್ಕೆ ಎಂತ ಹೇಳ್ತಾರೆ? ಕೈವಲ್ಯ ನರಕ ಅಂತ ಹೇಳ್ತಾ ಇರುವಂತದ್ದು. ಅದು ಬೇಡ ನಮ್ಗೆ. ಆಯ್ತು, ಆದ್ರೆ ನಾವು ಜಪ ಮಾಡುವ ಮಾತಾಡಿ. ಕೃಷ್ಣ ಲೋಕ ಮಾತ್ರ. ಹರಿಬೋಲ್. ಧನ್ಯವಾದ ಮಾತಾಜಿ, ಕರೆಕ್ಟ್ ಆಗಿ ಹೇಳಿದ್ರಿ. ಆದ ಕಾರಣ ಭೌತಿಕ ದೃಷ್ಟಿಕೋನದಿಂದ ಇದೆರಡನ್ನು ನೋಡುವಾಗ ದಕ್ಷಿಣಾಯನ ಬೆಟರು, ಆದ್ರೆ ಸಾಮಾನ್ಯ ವ್ಯಕ್ತಿ ಉತ್ತರಾಯಣ ಬೆಟರ್ ಅಂತ ಹೇಳ್ತಾನೆ. ಅಷ್ಟೇ ವಿಚಾರ, ಡಿಸ್ಕಷನ್ ದೊಡ್ಡ ವಿಚಾರ ಅಲ್ಲ. ಮುಂದೆ ಹೋಗ್ತಿದ್ದೀನಿ. ಎಸ್ ಮಾತಾಜಿ. ಒಂದ್ ಡೌಟ್ ಪ್ರಭು. ಎಸ್ ಮಾತಾಜಿ. ಈಗ ಭೀಷ್ಮ ಪಿತಾಮಹರು ತುಂಬಾ ಮಹಾನ್ ಭಕ್ತರು, ಕೃಷ್ಣನ್ ಭಕ್ತರು ಅಲ್ಲ ಅವರು ಉತ್ತರಾಯಣಕ್ಕೆ ಕಾಯ್ತಾ ಇದ್ರು ಅಂದ್ರೆ ಏನು? ಈಗಾಗ್ಲೇ ಹೇಳಿದ್ದೇನೆ. ಅವ್ರು ಉತ್ತರಾಯಣಕ್ಕೆ ಯಾಕೆ ಕಾಯ್ತಾ ಇದ್ರು? ಉತ್ತರಾಯಣಕ್ಕೆ ಕಾಯ್ತಾ ಇದ್ರು ಅಂದ್ರೆ ಉತ್ತರೆಯಲ್ಲಿ ಗರ್ಭ ಇದ್ದ ಕೃಷ್ಣ ಬರುವುದಕ್ಕೆ ಕಾಯ್ತಾ ಇದ್ರು. ಕೃಷ್ಣನ್ ನೋಡಕ್ಕೋಸ್ಕರ ಹಾ, ಅಲ್ಲೇ ಯುದ್ಧದಲ್ಲಿ ಇದ್ರಲ್ಲ? ಇಲ್ಲ ಇಲ್ಲ ಇಲ್ಲ, ಅವ್ರು ಹೋಗಿದ್ದಾರೆ. ಯುದ್ಧ ಮಾಡುವಾಗ ಇದ್ರು. ಅದೇ ಯುದ್ಧ ಮಾಡಿ ಶರಪಂಜರೆಯಲ್ಲಿ ಇರುವಾಗ ಇರ್ಲಿಲ್ಲ. ಆಮೇಲೆ ವಾಪಸ್ ಎಲ್ಲರ ಜೊತೆ ಬಂದದ್ದು, ಪಾಂಡವರ ಜೊತೆ ಕಾಯ್ತಾ ಇರುವಾಗ. ಕಾಯುವಾಗ ತಾನೇ ಅವರಿಗೆ ಇನ್ನೂ ಭಗವಂತನ ಧ್ಯಾನ ಆಗುವಂಥದ್ದು. ಯುದ್ಧದಲ್ಲಿ ನೋಡಿದ್ದಾರೆ, ಆದ್ರೆ ಧ್ಯಾನ ಆಗ್ಲಿಲ್ಲಲ್ಲ. ಯುದ್ಧದಲ್ಲಿ ನೋಡಿದ್ದಾರೆ, ಭಗವಂತನದ್ದೇ ಧ್ಯಾನ ಮಾಡಿ, ಭಗವಂತನ ಬಗ್ಗೆ ಹೊಗಳಿ, ಭಗವಂತನ ಬಗ್ಗೆ ಹೇಳಿ. ಅದು ಮಾತ್ರ ಅಲ್ಲ, ಭೀಷ್ಮ ಪಿತಾಮಹ ಆಗ ಯಾರಿಗೆ, ನಮ್ಮ ಏನ್ ಹೆಸರು, ಯುಧಿಷ್ಠಿರನಿಗೆ ಕೊಟ್ಟಂತಹ ಏನ್ ಹೇಳ್ತಾರೆ ಅದಕ್ಕೆ, ವಿಚಾರಗಳು ಏನಿದೆ,
ಅದು ತುಂಬಾ ಇಂಪಾರ್ಟೆಂಟ್. ಭೀಷ್ಮ ಪಿತಾಮಹ ಏನ್ ಹೇಳ್ತಾರೆ ಗೊತ್ತಾ? ವರ್ಣಾಶ್ರಮ ಅಂದ್ರೆ ಏನು ಅಂತ ಹೇಳ್ತಾರೆ. ಅಲ್ಲಿ ವರ್ಣಾಶ್ರಮದಲ್ಲಿ ಹೇಗಿರ್ಬೇಕು ಅಂತ ಹೇಳ್ತಾರೆ. ಈ ರೀತಿಯದೆಲ್ಲ ಹೇಳ್ತಾರೆ, ಅವರು ಉಪದೇಶ ಕೊಡ್ತಾರೆ. ಈ ರೀತಿಯಲ್ಲಿ ಕೃಷ್ಣನ ಪ್ಲಾನ್ ಇದು. ಬೇಕಿದ್ರೆ ಭೀಷ್ಮ ಪಿತಾಮಹರಿಗೆ ಕೂಡ್ಲೆ ಹೋಗುವ ಹಾಗೆ ವ್ಯವಸ್ಥೆ ಮಾಡ್ಬೋದಿತ್ತು. ಆದ್ರೆ ಭೀಷ್ಮ ಪಿತಾಮಹನಿಂದಲೇ ಇದೆಲ್ಲ ಯುಧಿಷ್ಠಿರ ಮಹಾರಾಜರಿಗೆ ಬರಲಿ ಕೃಷ್ಣನೇ ಹೇಳ್ಬೋದಾಗಿತ್ತು, ಆದ್ರೆ ಹೇಳಿಲ್ಲ. ಈ ರೀತಿ ಭೀಷ್ಮ ಪಿತಾಮಹರು ಅಂದ್ರೆ ಭಕ್ತರು ಎಷ್ಟು ಶ್ರೇಷ್ಠರು ಅಂತ ತೋರಿಸಿಕೊಳ್ಳಿಕ್ಕೋಸ್ಕರ ಅವರ ರಕ್ತ ಎಲ್ಲ ಹೋಗ್ಬೇಕು. ಎಲ್ಲ ಹೋದಾದ ಮೇಲೆ ಸಂಪೂರ್ಣ ಭಗವಂತನದ್ದೇ ಧ್ಯಾನ ಮಾಡುವಾಗ ಭಗವಂತ ಬರ್ತಾನೆ. ಅದು ಯಾವ ರೂಪದಲ್ಲಿ ಬರ್ತಾನೆ? ಪಾರ್ಥ ಸಾರಥಿ ರೂಪದಲ್ಲಿ ಬರ್ತಾನೆ. ಪಾರ್ಥನ ಜೊತೆಯೇ ಬರ್ತಾನೆ. ಈ ರೀತಿಯಲ್ಲಿ ಅವನನ್ನು ನೋಡ್ತಾ ಆ ಒಂದು ಯಾವ ವೀರ್ಯ ರಸದಲ್ಲಿ ಭಗವಂತನ ಧಾಮಕ್ಕೆ ಹೋಗ್ತಾರೆ ನಮ್ಮ ಮಹಾ ತಾತ ಭೀಷ್ಮ ಪಿತಾಮಹರು. ಅದ್ಭುತವಾದ ವ್ಯಕ್ತಿತ್ವ. ಓಕೆ, ಓದ್ತೀನಿ. ಧೂಮ ಕಾಲದಲ್ಲಿ, ರಾತ್ರಿಯಲ್ಲಿ, ಕೃಷ್ಣ ಪಕ್ಷದಲ್ಲಿ, ದಕ್ಷಿಣಾಯನದ 6 ತಿಂಗಳಲ್ಲಿ ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನು ಸೇರುತ್ತಾನೆ, ಆದರೆ ಮರಳಿ ಬರುತ್ತಾನೆ. ಭಾವಾರ್ಥ: ಶ್ರೀಮದ್ ಭಾಗವತದ 3ನೆಯ ಸ್ಕಂದದಲ್ಲಿ ಕಪಿಲ ಮುನಿಯು ಭೂಲೋಕದಲ್ಲಿ ಕರ್ಮ ಆಚರಣೆಯಲ್ಲಿ ಮತ್ತು ಯಜ್ಞ ಮಾರ್ಗಗಳಲ್ಲಿ ಪರಿಣಿತರಾದವರು ಮರಣದ ಅನಂತರ ಚಂದ್ರನನ್ನು ಸೇರುತ್ತಾರೆ ಎಂದು ಹೇಳಿದ್ದಾನೆ. 3ನೇ ಸ್ಕಂದದಲ್ಲಿ ಕಪಿಲ ಮುನಿಯು ಭೂಲೋಕದಲ್ಲಿ ಕರ್ಮಾಚರಣೆಯಲ್ಲಿ ಮತ್ತು ಯಜ್ಞ ಮಾರ್ಗಗಳಲ್ಲಿ ಪರಿಣಿತರಾದವರು ಮರಣದ ನಂತರ ಚಂದ್ರನನ್ನು ಸೇರುತ್ತಾರೆ ಎಂದು ಹೇಳಿದ್ದಾನೆ. ಹೀಗೆ ಮೇಲಿನ ಲೋಕಕ್ಕೆ ಹೋದ ಆತ್ಮಗಳು ಚಂದ್ರಲೋಕದಲ್ಲಿ ದೇವತೆಗಳ ಲೆಕ್ಕದಂತೆ ಸುಮಾರು 10,000 ವರ್ಷಗಳು ಇದ್ದು ಸೋಮರಸ ಪಾನ ಮಾಡಿ ಸುಖಿಸುತ್ತಾರೆ. ಅವರು ಕಟ್ಟ ಕಡೆಗೆ ಭೂಮಿಗೆ ಹಿಂದಿರುಗುತ್ತಾರೆ. ಜಡ ಇಂದ್ರಿಯಗಳು ಅವರ ಅಸ್ತಿತ್ವವನ್ನು ಗ್ರಹಿಸಲಾರದೆ ಹೋದರೂ ಚಂದ್ರಲೋಕದಲ್ಲಿ ಉನ್ನತ ವರ್ಗದ ಜೀವಿಗಳಿದ್ದಾರೆ ಎಂದು ಇದರ ಅರ್ಥ. ಅರ್ಥ ಆಯ್ತಲ್ಲ? ನಿನ್ನೆ ಒಂದು ಉದಾಹರಣೆ ಕೊಟ್ಟಿದ್ದೇವೆ. ಏನು ಉದಾಹರಣೆ? ಒಂದು ಶೂಟಿಂಗ್ ನಡೀತದೆ, ಅಲ್ಲಿ ಚಕ್ರ ಇರ್ತದೆ. ಏನು ವಿಚಾರ? ಯಾರಿಗಾದ್ರು ನೆನಪಿದ್ಯಾ? ಹರೇ ಕೃಷ್ಣ. ಯಜ್ಞ ಮಾಡುವ ವಿಚಾರ, ಪಂಚಾಗ್ನಿ ಯಜ್ಞವನ್ನು ನಾವು ಚರ್ಚೆ ಮಾಡಿದ್ದೇವೆ. ಯಜ್ಞ ಮಾಡುದು ಅದು ಪುನಃ ಹೇಳಲಿಕ್ಕೆ ಹೋಗುದಿಲ್ಲ. ಫಸ್ಟ್ ಯಜ್ಞ ಅಂದ್ರೆ ಶ್ರದ್ಧೆಯನ್ನ ಕೊಡುವಂಥದ್ದು, ಆಹುತಿ. ಆ ಕೊನೆಗೆ ಪುನಃ ಬರುದು ಇಲ್ಲಿಗೆ ವಾಪಸ್ಸು ಚಂದ್ರಲೋಕಕ್ಕೆ ಹೋಗಿ. ಅದರ ಬಗ್ಗೆ ನಿಮಗೆ ನೆನಪಿರಬಹುದು. ಆದ್ರೆ ಇಲ್ಲಿ ಚರ್ಚೆ ಏನು ಅಂತ ಹೇಳಿದ್ರೆ, ಭಗವಂತನ ಧಾಮಕ್ಕೆ ಹೋಗ್ಬೇಕಿದ್ರೆ ಸೆಂಟ್ರಿಗೆ ಹೊಡಿಬೇಕು. ಬೇರೆ ಎಲ್ಲಿ ಹೊಡೆದ್ರು ಅಲ್ಲಿ ಇಲ್ಲಿ ಹೋಗಿ ತಪ್ಪಿಸ್ಕೊಳ್ತೇವೆ ನಮ್ಮ. ನೆನಪಿದ್ಯಾ ನಿಮಗೆ ಈ ಒಂದು ಉದಾಹರಣೆ? ಹರೇ ಕೃಷ್ಣ. ಯಾರಿಗೂ ನೆನಪಿಲ್ಲ? ಒಂದು ಮಕ್ಕಳು ಆಡುವದ್ದಿದೆಯಲ್ಲ ಈಗ ಎಲ್ಲ ಎಲ್ಲಿ ಶೂಟಿಂಗ್ ಇದ್ರಲ್ಲಿ ಶೂಟಿಂಗ್ ಒಂದು ಚಕ್ರ ಹಾಕಿರ್ತಾರೆ, ಇಲ್ಲ ಏನೋ ಒಂದು ಪಾಯಿಂಟ್ ಇರ್ತಾರೆ. ಆ ಮಧ್ಯದ ಪಾಯಿಂಟಿಗೆ ಹೊಡೆದ್ರೆ ಫಸ್ಟ್ ಪ್ರೈಸ್, ಹೌದಲ್ಲ? ಹೌದು. ಆಮೇಲೆ ಸ್ವಲ್ಪ ಆಚೀಚೆ ಹೋದ್ರೆ ಪ್ರೈಸ್ ಕಮ್ಮಿ ಆಗ್ತದೆ. ಪಾಯಿಂಟ್ಗೆ ಹೊಡಿಬೇಕು, ಪಾಯಿಂಟ್ ಅದೇ ಮಧ್ಯಕ್ಕೆ ಹೊಡಿಬೇಕು. ಅದೇ ಭಕ್ತಿ. ಬೇರೆ ಎಲ್ಲ ಅದೇ ಜ್ಞಾನ, ಅದೆಲ್ಲ ಅಲ್ಲೆಲ್ಲ ಹೊಡೆದ್ರೆ ಏನು ಪ್ರಯೋಜನ ಇಲ್ಲ. ಫಸ್ಟ್ ಪ್ರೈಸ್ ಸಿಗುದಿಲ್ಲ, ಪರಮೋನ್ನತ ಸ್ಥಾನ ಸಿಗುದಿಲ್ಲ, ಪರಮೋನ್ನತನ ಸೇವೆ ಸಿಗುವುದಿಲ್ಲ. ಆದ ಕಾರಣ ಇಂತಹ ಸೋಮರಸ ಬೇಕಾ ನಮಗೆ. ಅದಕ್ಕೋಸ್ಕರ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ನಾವು ಈಗಾಗಲೇ ಇಲ್ಲಿ ಓದಿದ್ದೀವಲ್ಲ, ಅದನ್ನ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಇಲ್ಲಿಯೂ ಮಾಡೋದಿಲ್ಲ ಅಂದ್ರೆ ಅಲ್ಲಿ ಹೋಗಿ ನನಗೆ ಯಾಕೆ ಬೇಕು? ಇಲ್ಲಿ ಜೂಜಾಡುದಿಲ್ಲ, ಮದ್ಯಪಾನ ಮಾಡುದಿಲ್ಲ, ಅವೈಧ ಸಂಬಂಧ ಮಾಡುದಿಲ್ಲ, ಮಾಂಸಾಹಾರ ಇಲ್ಲ, ಇದೆಲ್ಲ ಅಲ್ಲಿ ಜಾಸ್ತಿ ಇದ್ರೆ ನನಗೆ ಅಲ್ಲಿಯೇ ಹೋಗಿ ಏನು ಮಾಡುದು? ಇಲ್ಲೇ ಇತ್ತಲ್ಲ. ಅದ ಕಾರಣ ಇದು ಬೇಡ ಅಂತ ಬಿಟ್ಟವರಿಗೆ ಆಸೆ ಯಾಕೆ ಇಲ್ಲ? ಖಂಡಿತವಾಗಿ ಇಲ್ಲ. ಶ್ಲೋಕ 26. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿ ಮನ್ಯಯಾ ವರ್ತತೆ ಪುನಃ. ವೈದಿಕ ಅನುವಾದ: ವೈದಿಕ ಅಭಿಪ್ರಾಯದಂತೆ ಈ ಜಗತ್ತನ್ನು ಬಿಡಲು 2 ರೀತಿಗಳಿವೆ. ಒಂದು ಬೆಳಕಿನಲ್ಲಿ, ಎರಡನೆಯದು ಕತ್ತಲಿನಲ್ಲಿ. ಈಗಾಗಲೇ ಅದನ್ನು 2 ಶ್ಲೋಕದಲ್ಲಿ ಅರ್ಥ ಮಾಡಿದ್ದೇವೆ. ಬೆಳಕಿನಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುವುದಿಲ್ಲ, ಆದರೆ ಕತ್ತಲೆಯಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುತ್ತಾನೆ. ಸೇಮ್ ಶ್ಲೋಕವನ್ನ ಪುನಃ ರಿಪೀಟ್ ಮಾಡ್ತಿದ್ದಾರೆ. ಯಾಕೆ ರಿಪೀಟ್ ಮಾಡ್ತಿದ್ದಾರೆ? ನಾವು ಅದನ್ನೇ ಚಿಂತನೆ ಮಾಡುದು. ನಾನು ಹೇಗೆ ಸುಖ ಪಡಬಹುದು? ಇದೆರಡೂ ಸುಖದ ದಾರಿ. ಯಾವ ಸುಖ? ಇಂದ್ರಿಯ ಸುಖದ ದಾರಿ. ಇದೆರಡೂ ಕೂಡ ಅಲ್ಲಿ ಐಕ್ಯ, ಇಲ್ಲಿ ವಾಪಸ್ ಬಂದು ಸುಖ, ಅಥವಾ ಮೇಲೆ ಹೋಗಿ ಸ್ವಲ್ಪ ಸುಖ. ಎರಡರಲ್ಲೂ ಸುಖವನ್ನೇ ಚಿಂತನೆ, ಭಗವಂತನ ಸೇವೆಯ ಚಿಂತನೆ ಇಲ್ಲದವರಿಗೆ ಸಿಗುವಂತ ವಿಚಾರ ಇದು. ಆದ ಕಾರಣ ಇದರ ಬಗ್ಗೆ ಚರ್ಚೆ 2 ಸಲ ಮಾಡ್ತಿದ್ದಾರೆ. ಭಾವಾರ್ಥ: ಆಚಾರ್ಯ ಬಲದೇವ ವಿದ್ಯಾಭೂಷಣರು ಚಾಂದೋಗ್ಯ ಉಪನಿಷತ್ತಿನಿಂದ 5:10-35 ನಿರ್ಗಮನ ಮತ್ತು ಪುನರ್ ಆಗಮನಗಳ ಇದೇ ವರ್ಣನೆಯನ್ನು ಉದ್ಧರಿಸುತ್ತಾರೆ. ನೆನಪಿಗೆ ನಿಲುಕದ ಕಾಲದಿಂದ ಕಾಮ್ಯ ಕರ್ಮಿಗಳು ಮತ್ತು ತತ್ವಶಾಸ್ತ್ರದ ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗಿರುವವರು
ತೊಡಗುವವರು ಅಂದ್ರೆ ಜ್ಞಾನಿಗಳು, ಕರ್ಮಿಗಳು ಮತ್ತು ಜ್ಞಾನಿಗಳು ನಿರಂತರವಾಗಿ ಹೋಗುತ್ತಲಿದ್ದಾರೆ ಮತ್ತು ಬರುತ್ತಲಿದ್ದಾರೆ. ವಾಸ್ತವವಾಗಿ ಅವರಿಗೆ ಮೋಕ್ಷವು ದೊರಕುವುದಿಲ್ಲ, ಏಕೆಂದರೆ ಅವರು ಕೃಷ್ಣನಿಗೆ ಶರಣಾಗುವುದಿಲ್ಲ. ಇಲ್ಲಿ ಅದು ಕನ್ಫರ್ಮ್ ಮಾಡಿ ಆಯ್ತು. ಎಲ್ಲಿ ಅಲ್ಲಿ ಬ್ರಹ್ಮನ್ ಐಕ್ಯ ಆದ್ರೂ ಕೂಡ ವಾಪಸ್ ಬರಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೃಷ್ಣನ ಸೇವೆ ಇಲ್ಲ, ಅವರು ಕೃಷ್ಣನಿಗೆ ಶರಣಾಗ್ಲಿಲ್ಲ. ಆದ ಕಾರಣ ಅದು ಸರಿಯಾದ ಜಾಗೆ ಅಲ್ಲ. ಇದರಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ? ಸರಿ, ಈ ಶ್ಲೋಕವನ್ನು ನಾಳೆ ನೋಡೋಣ. ಇನ್ನೆರಡು ಶ್ಲೋಕ ಇದೆ, ನಾಳೆ ನೋಡೋಣ ಎರಡು ಶ್ಲೋಕವನ್ನು. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಇದೆ ಇಲ್ಲಿ ತನಕ ಹೇಳಿದ್ರಲ್ಲಿ? ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಇದೆಯಾ?